This call is now being recorded. Hi students, today we are discussing about session 6 of unit 3 trigonometry. So trigonometry ಗೆ ಸಂಬಂಧಿಸಿದಂತೆ ಇವತ್ತು 6ನೇ ಅವರ್ ಪಾಠವನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಹಿಂದಿನ ಸೆಷನ್ ಅಲ್ಲಿ ನಾವು ಏನೇನ್ ಮಾಡಿದ್ವು ಅಂತ ಡಿಸ್ಕಸ್ ಮಾಡೋದಾದ್ರೆ, in the previous session we discussed about problems on allied angles, then problems on allied angles to find x, assignment problems and multiple choice questions. ಇವನ್ನ ನಾವು ಡಿಸ್ಕಸ್ ಮಾಡಿದ್ವಿ. Now we are going to discuss about compound angles. Compound angles andre enu, then what is the addition formula and the subtraction formula for compound angles, then simple problems on compound angles, and we will give assignment problems, and we will discuss about multiple choice questions. So now we will discuss about what is compound angles. Compound andre enu, add ಮಾಡ್ತಕ್ಕಂಥದ್ದು. ಓಕೆ, ಸೊ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ, ಅಂದ್ರೆ ಇಂಟ್ರೆಸ್ಟ್ ಅನ್ನ ಆಡ್ ಮಾಡಿ ಕೊಡ್ತಾ ಹೋಗ್ತಾ ಇರ್ತಾರೆ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿ. ಅದೇ ರೀತಿ ಕಾಂಪೌಂಡ್ ಆಂಗಲ್ಸ್ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಆಂಗಲ್ ಗಳನ್ನ ಆಡ್ ಮಾಡೋದು. ಓಕೆ, ಆಡ್ ಮಾಡೋದು ಅಥವಾ ಸಬ್ಟ್ರಾಕ್ಟ್ ಮಾಡೋದು, ಎರಡನ್ನೂ ತಗೊಳ್ತೀವಿ. ಆಡ್ ಅಥವಾ ಸಬ್ಟ್ರಾಕ್ಟ್, ಸಮ್ ಆರ್ ಡಿಫರೆನ್ಸ್ ಅಂತ ತಗೊಳ್ತೀವಿ. ಸೊ ದ ಸಮ್ ಆರ್ ಡಿಫರೆನ್ಸ್ ಆಫ್ 2 or more angles is called as compound angles ಅಂತ ಕರಿತೀವಿ. So you can observe the sum or difference of angles like a plus b. A is a angle, capital A antakantaddu angle, capital B antakantaddu angle, capital C kuda angle. Okay, so the sum or difference of angles like a plus b, then a minus b, then a plus b plus c, or a plus b minus c, etc. all those are called as compound angles. Okay, the sum or difference of angles like a plus b, a minus b, a plus b minus c, etc. where a, b, c are acute angles. Acute andre below 90 degree irtakanta angles. So avugala sum or difference ಏನಿದೆಯಲ್ಲ ಅದನ್ನ ನಾವು compound angles ಅಂತ ಹೇಳಿ ಬರಿತೀವಿ. Okay, so then you can observe here. So this is how, ಇಲ್ಲಿ ಒಂದು angle ಇದೆ. So ಈ angle, ಈ ಒಂದು ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ ಏನಿದೆಯಲ್ಲ ಆ ಗ್ರೀನ್ ಕಲರ್ ಅಲ್ಲಿ ಇರ್ತಕ್ಕಂಥದ್ದು angle A. Okay, so this is the angle A. Then this is the angle B. ಈ ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥದ್ದು angle B, ಅಥವಾ we can take it as capital A, capital B ಅಂತಾನೂ ಬರ್ಕೋಬಹುದು. This is angle capital A and this is angle capital B. So then this angle ಇದೆಯಲ್ಲ, ಈ ಒಂದು angle ಇದೆಯಲ್ಲ, ಇವೆರಡನ್ನ ಸೇರಿಸಿದಾಗ ಏನ್ ಬರುತ್ತಲ್ಲ, that angle we will take it as A plus B. So that is the compound angle. Okay, so ಈ ಒಂದು angle A ಗ್ರೀನ್ ಕಲರ್ ಅಲ್ಲಿ ಇರೋದು, ಬ್ಲೂ ಕಲರ್ ಅಲ್ಲಿ ಇರೋದು angle B. then ಇವೆರಡನ್ನ ಆಡ್ ಮಾಡಿದಾಗ ಏನ್ ಬರುತ್ತಲ್ಲ, that is A plus B. Okay, that is the compound angle. Similarly, ಇಲ್ಲಿ ಈ ಒಂದು ಪೂರ್ತಿ, ಈ ಒಂದು ಆರೆಂಜ್ ಕಲರ್ ಪೂರ್ತಿ ಏನ್ ಆಂಗಲ್ ಇದೆಯಲ್ಲ, ದಿಸ್ ಈಸ್ ಆಂಗಲ್ ಎ. ಈ ಪೂರ್ತಿ ಆರೆಂಜ್ ಕಲರ್ ಇರ್ತಕ್ಕಂಥದ್ದು ಆಂಗಲ್ ಎ. ಇಲ್ಲಿ ಈ ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥದ್ದು ಆಂಗಲ್ ಬಿ. ಸೊ ದಿಸ್ ಟೋಟಲ್ ಆಂಗಲ್ ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ, ದಿಸ್ ಟೋಟಲ್ ಆಂಗಲ್ ಇಸ್ ಎ ಅಂಡ್ ದಿಸ್ ಆಂಗಲ್ ಓನ್ಲಿ, ಈ ಬ್ಲೂ ಕಲರ್ ಏನಿದೆಯಲ್ಲ, ದಿಸ್ ಆಂಗಲ್ ಇಸ್ ಬಿ. ದೆನ್ ಈ ಒಂದು ಗ್ರೀನ್ ಕಲರ್ ಆಪ್ಷನ್ ಇದೆಯಲ್ಲ, ಈ ಆಂಗಲ್ ಯಾವ್ದಾಗತ್ತೆ, ಸೊ ದಟ್ ವಿಲ್ ಬಿಕಮ್ ಎ ಮೈನಸ್ ಬಿ. ಅಂದ್ರೆ ಈ ಪೂರ್ತಿ ಏನಲ್ಲಿ ಈ ಬಿ ಭಾಗವನ್ನ ಕಳೆದ್ರೆ ಏನ್ ಬರುತ್ತಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ಆಂಗಲ್ ಎ ಮೈನಸ್ ಬಿ. ಸೊ ದಟ್ ಈಸ್ ಹೌ ವಿ ವಿಲ್ ಗೆಟ್ ಕಾಂಪೌಂಡ್ ಆಂಗಲ್ಸ್. ಕಾಂಪೌಂಡ್ ಆಂಗಲ್ಸ್ ಯಾಕೆ ಬರುತ್ತೆ ಅಂದ್ರೆ ಈ ಒಂದು ರೀತಿಯಲ್ಲಿ ಬರುತ್ತೆ. ಇದು ಎ ಆಗಿದ್ದು ಇದು ಬಿ ಆಗಿದ್ದಾಗ ಈ ಒಂದು ಟೋಟಲ್ ಆಂಗಲ್ ಎ ಪ್ಲಸ್ ಬಿ ಆಗತ್ತೆ. ದಟ್ ಈಸ್ ಆಲ್ಸೋ ಕಾಂಪೌಂಡ್ ಆಂಗಲ್. ದೆನ್ ಇಲ್ಲಿ ಇದು ಪೂರ್ತಿ ಆಂಗಲ್ ಎ ಆಗಿದೆ, ಈ ಒಂದು ಬ್ಲೂ ಕಲರ್ ಆಂಗಲ್ ಇದೆಯಲ್ಲ ಅದು ಬಿ ಆಗತ್ತೆ. ಆಗ ಈ ಕೆಳಗಡೆ ಇರ್ತಕ್ಕಂಥ ಗ್ರೀನ್ ಕಲರ್ ಆಂಗಲ್ ಇದೆಯಲ್ಲ, ದಟ್ ವಿಲ್ ಬಿಕಮ್ ಎ ಮೈನಸ್ ಬಿ. ದಟ್ ಈಸ್ ಆಲ್ಸೋ ಕಾಂಪೌಂಡ್ ಆಂಗಲ್. ಸೊ ದ ಸಮ್ ಆರ್ ಡಿಫರೆನ್ಸ್ ಆಫ್ ಆಂಗಲ್ಸ್, ದಟ್ ಮೀನ್ಸ್ ಎ ಪ್ಲಸ್ ಬಿ, ಎ ಮೈನಸ್ ಬಿ, ಎ ಪ್ಲಸ್ ಬಿ ಪ್ಲಸ್ ಸಿ, ಎ ಪ್ಲಸ್ ಬಿ ಮೈನಸ್ ಸಿ, ಆಲ್ ದೀಸ್ ಆಂಗಲ್ಸ್ ಆರ್ ಕಾಲ್ಡ್ as ಕಾಂಪೌಂಡ್ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ನೌ ವಿ ಹ್ಯಾವ್ 3 addition formula and 3 subtraction formula for compound angles. Andre we generally write compound angles addition formula for sine, cos, tan. Okay, that is we will write sine of a plus b, cos of a plus b, tan of a plus b. These are the 3 addition formula. Sine of a plus b, addition formula in the sense we have taken a plus b. addition formula ಅಂದ್ರೆ ಎರಡು ಆಂಗಲ್ ಗಳನ್ನ ಆಡ್ ಮಾಡ್ಕೊಂಡಿದೀವಿ ಅಷ್ಟೇ. a plus b addition andre adu lekka a plus b. So we have taken sine of a plus b, then cos of a plus b, then tan of a plus b. So these are the 3 addition formulas: sine of a plus b, cos of a plus b, tan of a plus b. ಇವಕ್ಕೆ
ಆಕ್ಚುಲಿ ವಿ ಹ್ಯಾವ್ ಪ್ರೂಫ್ ಇದೆ, ಆದ್ರೆ ನಮ್ಮ ಸಿಲೆಬಸ್ ಅಲ್ಲಿ ಪ್ರೂಫ್ ಕೇಳಿಲ್ಲ. ದೇ ಆರ್ ಜಸ್ಟ್ ಓನ್ಲಿ ಗಿವನ್ ದಟ್ ಟು ಗಿವ್ ದ ಫಾರ್ಮುಲಾ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ದೇರ್ ಇಸ್ ನೋ ಡಿರೈವೇಶನ್ ವಿ ಆರ್ ಡೂಯಿಂಗ್ ಹಿಯರ್. ಇದಕ್ಕೆ ಡಿರೈವೇಶನ್ ಮಾಡ್ತಾ ಇಲ್ಲ, ವಿ ಆರ್ ಸಿಂಪ್ಲಿ ಗಿವಿಂಗ್ ದ ಫಾರ್ಮುಲಾಸ್. ಓಕೆ, ಸೊ ದೇರ್ ಫೋರ್ ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ನೀವು ಇದನ್ನ ಮೆಮೊರೈಸ್ ಮಾಡಬೇಕಾಗತ್ತೆ, ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸೈನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು sin A cos B plus cos A sin B. Next, we have cos of A plus B is equal to cos A cos B minus sin A sin B. Cos of A plus B is cos A cos B minus sin A sin B. Then tan of A plus B is tan A plus tan B by 1 minus tan A tan B. Okay, the things you have to observe here it is sin of A plus B ಇದ್ದಾಗ ಇಲ್ಲಿ ಪ್ಲಸ್ ಬರುತ್ತೆ, ಕಾಸ್ ಆಫ್ ಎ ಪ್ಲಸ್ ಬಿ ಇದ್ದಾಗ ಇಲ್ಲಿ ಮೈನಸ್ ಬರುತ್ತೆ, ಟ್ಯಾನ್ ಆಫ್ ಎ ಪ್ಲಸ್ ಬಿ ಇದ್ದಾಗ ಮೇಲೆ ಪ್ಲಸ್ ಬರುತ್ತೆ, ಕೆಳಗೆ ಮೈನಸ್ ಬರುತ್ತೆ. ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಅದೇ ನೀವು ಸೈನ್ ಆಫ್ ಎ ಮೈನಸ್ ಬಿ, ಕಾಸ್ ಆಫ್ ಎ ಮೈನಸ್ ಬಿ, ಟ್ಯಾನ್ ಆಫ್ ಎ ಮೈನಸ್ ಬಿ ತಗೊಂಡಾಗ ಇವೆಲ್ಲ ಉಲ್ಟಾ ಆಗತ್ತೆ. ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗತ್ತೆ, ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗತ್ತೆ. ದೆನ್ ಇಲ್ಲಿ ವಿ ಹ್ಯಾವ್ ಇಲ್ಲಿ ಮೇಲ್ಗಡೆ ಮೈನಸ್ ಬರುತ್ತೆ, ಕೆಳಗಡೆ ಪ್ಲಸ್ ಬರುತ್ತೆ. Okay, so ಈ ಸೈನ್ ಗಳು ಮಾತ್ರ ಚೇಂಜ್ ಆಗುತ್ತೆ. Okay, so that's why you have to remember these three formulas. It is very very important, three formula. So sin of a plus b is equal to sin a cos b plus cos a sin b. That is the one addition formula. Then we have cos of a minus b, a plus b is equal to cos a cos b minus sin a sin b. So that is the second one. Then we have tan of a plus b is equal to tan a plus tan b divided by 1 minus tan a tan b. Okay, so that is the formula. So sin of a plus b, cos of a plus b, tan of a plus b. So sin of a plus b ನಲ್ಲಿ ಪ್ಲಸ್ ಬರುತ್ತೆ, cos of a plus b ಗೆ ಮೈನಸ್ ಬರುತ್ತೆ, ದೆನ್ ಇಲ್ಲಿ ಮೇಲ್ಗಡೆ ಪ್ಲಸ್ ಕೆಳಗಡೆ ಮೈನಸ್. ಓಕೆ, ದೆನ್ ಅದೇ ನಾವು sin of a minus b ತಗೊಂಡ್ರೆ, ಇಫ್ ಯು ಟೇಕ್ ಹಿಯರ್ sin of a minus b, sin of a minus b ಅನ್ನ ತಗೊಂಡ್ರೆ ಅಗೇನ್ ದೇರ್ ಇಸ್ ನೋ ಚೇಂಜ್ ಹಿಯರ್. ಸೊ ಸೇಮ್ ಥಿಂಗ್ sin a cos b ಬರುತ್ತೆ, ಮೈನಸ್ we will get cos a sin b. That is the only difference we are getting. ಇಲ್ಲಿ ಪ್ಲಸ್ ಜಾಗದಲ್ಲಿ ಇಲ್ಲೇನ್ ಬರುತ್ತೆ, ಮೈನಸ್ ಬರುತ್ತೆ. Similarly, if you take cos of a minus b here, then what you get here it is cos a cos b, then we will get here plus sin a sin b. So ಇಲ್ಲಿ ಮೈನಸ್ ಬಂದಾಗ cos ಅಲ್ಲಿ ಇಲ್ಲೇನಾಗುತ್ತೆ, ಪ್ಲಸ್ ಆಗುತ್ತೆ. sin of a minus b ನಲ್ಲಿ ಮೈನಸ್ ಇರುತ್ತೆ, cos of a minus b ನಲ್ಲಿ ಪ್ಲಸ್ ಆಗುತ್ತೆ. Then tan of a minus b, if you take tan of a minus b here, tan of a minus b can be written as tan a, then minus ಬರುತ್ತೆ, ಇಲ್ಲಿ ಮೇಲ್ಗಡೆ ಮೈನಸ್ ಬರುತ್ತೆ. ಸೊ tan a minus tan b by 1 plus tan a tan b ಅಂತ ಬರ್ಕೊಳ್ತೀವಿ. ಓಕೆ, ಸೊ ದೀಸ್ ತ್ರೀ, ಈ ಮೂರು ಫಾರ್ಮುಲಾಸ್ ಇದೆಯಲ್ಲ, ದೇ ಆರ್ ಕಾಲ್ಡ್ ಆಸ್ ಅಡಿಷನ್ ಫಾರ್ಮುಲಾ. ಓಕೆ, ಈ ಮೂರನ್ನ ನಾವು ಅಡಿಷನ್ ಫಾರ್ಮುಲಾ ಅಂತ ಬರ್ಕೊಳ್ತೀವಿ. And these three are called as subtraction formula. So you can see the differences. ಇಲ್ಲಿ ಏನು ಡಿಫರೆನ್ಸ್ ಅಂದ್ರೆ, only difference is ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ದೆನ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ದೆನ್ ಇಲ್ಲಿ ಮೇಲೆ ಪ್ಲಸ್ ಕೆಳಗಡೆ ಮೈನಸ್, ಇಲ್ಲಿ ಮೇಲ್ಗಡೆ ಮೈನಸ್ ಕೆಳಗಡೆ ಪ್ಲಸ್. ಮಿಕ್ಕಿದ್ದೆಲ್ಲ ಟರ್ಮ್ಸ್ ಏನಿರುತ್ತೆ, ಸೇಮ್ ಇರುತ್ತೆ. ಓಕೆ, ಸೊ ವಿ ಕ್ಯಾನ್ ಸಿ ಹಿಯರ್ ಸಬ್ಟ್ರಾಕ್ಷನ್ ಫಾರ್ಮುಲಾ ಆಲ್ಸೋ. sin of a minus b equal to sin a cos b minus cos a sin b. Then cos of a minus b equal to cos a cos b plus sin a sin b. Then tan of a minus b equal to tan a minus tan b by 1 plus tan a tan b. You can observe here, illi minus ide, so illu kuda minus ide. Then illi plus ide, illi minus ide, but illi enagide plus agide. Then tan alli minus iddaga ಮೇಲ್ಗಡೆ minus irutte, ಕೆಳಗಡೆ plus irutte. So that is the difference between addition formula and subtraction formula. So sin of a plus b ತಗೊಂಡ್ರೆ ಇಲ್ಲಿ ಪ್ಲಸ್ ಬರುತ್ತೆ, cos of a plus b ತಗೊಂಡ್ರೆ ಇಲ್ಲಿ ಮೈನಸ್ ಬರುತ್ತೆ, tan of a plus b ತಗೊಂಡ್ರೆ ಇಲ್ಲಿ ಮೇಲ್ಗಡೆ ಪ್ಲಸ್ ಕೆಳಗಡೆ ಮೈನಸ್. ಇನ್ ಮಿಕ್ಕಿದೆಲ್ಲ ಸೇಮ್. So sin of a plus b is sin a cos b plus cos a sin b.
Then sin of a minus b is sin a cos b minus cos a sin b. Then cos of a plus b is cos a cos b minus sin a sin b. Then cos of a minus b is cos a cos b plus sin a sin b. Then tan of a plus b is tan a plus tan b by 1 minus tan a tan b. And tan of a minus b is tan a minus tan b by 1 plus tan a tan b. So these are the addition formula and subtraction formula. Now based on this we have to do problems. We have to do problems on compound angles. Now illivargu find out madodu standard angles, allied angles. Standard angles andre 0, 30, 45, 60, 90. Okay, they are standard angles. ಆಮೇಲೆ 180, 270, 360 ಅದನ್ನ ನಾವು ಸ್ಟ್ಯಾಂಡರ್ಡ್ ಅಂತಾನೆ ಬರ್ಕೊಂಡ್ವಿ. ಅದಾದ್ಮೇಲೆ ಅಲೈಡ್ ಆಂಗಲ್ಸ್ ಅಲ್ಲಿ ಆ ಎರಡು ಆಂಗಲ್ ಗಳನ್ನ ಆಡ್ ಮಾಡಿದ್ರೆ 90 ಬರಬೇಕು. ಆ ತರ ಆಂಗಲ್ಸ್ ಗಳನ್ನ ನಾವು ಅಲೈಡ್ ಆಂಗಲ್ಸ್ ಅಂತ ತಗೊಂಡ್ವಿ. ದಟ್ ಮೀನ್ಸ್ ವಿ ಕ್ಯಾನ್ ಟೇಕ್ 30 + 60. ಓಕೆ, ಸೊ ದೆನ್ 190 ಆದ್ಮೇಲೆ 120, 135, ದೆನ್ ವಿ ಕ್ಯಾನ್ ಟೇಕ್ 150, ದೆನ್ 180, ಅದಾದ್ಮೇಲೆ 210, 225, 240, then 270, then 270 ಆದ್ಮೇಲೆ 300, 315, then 330. ಓಕೆ, ಈ ಟೈಪ್ ಅಲ್ಲಿ ನಾವು ಆಂಗಲ್ಸ್ ಗಳನ್ನ ತಗೊಂಡು ಅವನ್ನ ನಾವು ಸ್ಟ್ಯಾಂಡರ್ಡ್ ಅಲೈಡ್ ಆಂಗಲ್ಸ್ ಅಂತ ಕಂಡಿಡಿದ್ವಿ. ಈಗ ಅಲ್ಲೂ ಕಂಡಿಡಿಲಿಕ್ಕೆ ಆಗದೆ ಇರತಕ್ಕಂತ ಆಂಗಲ್ಸ್ ಗಳನ್ನ ನಾವು ಕಾಂಪೌಂಡ್ ಆಂಗಲ್ಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ತಾ ಇದೀವಿ. ಓಕೆ, ನೋಡಿ 75 ನಾವು ಇಲ್ಲಿವರೆಗೂ ಎಲ್ಲೂ ಮಾತೇ ಆಡಿಲ್ಲ. ಆ 75 ಅನ್ನ ನಾವು 180 ಮೈನಸ್ ಥೀಟಾ ಬರ್ಕೊಳ್ಳೋಕ್ಕೂ ಬರಲ್ಲ, 180 ಪ್ಲಸ್ ಥೀಟಾ ಬರ್ಕೊಳ್ಳೋಕ್ಕೂ ಬರಲ್ಲ, 90 ಪ್ಲಸ್ ಥೀಟಾ ಬರೋಕ್ಕೂ ಬರಲ್ಲ, 90 ಮೈನಸ್ 15 ಆಗುತ್ತೆ. ಸೊ 15 ಗೆ ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಿಲ್ಲ. ನಾವು ಇಲ್ಲಿವರೆಗೂ ಸ್ಟ್ಯಾಂಡರ್ಡ್ ಗೊತ್ತಿರೋದು ಮಾತ್ರ ಬರ್ಕೊಂಡ್ ಬಂದ್ವಿ. ಈಗ ಇದಕ್ಕೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿಲ್ಲ. ಹಾಗಾಗಿ ಇದನ್ನ ನಾವೇನ್ ಮಾಡ್ಬೇಕು, ಕಾಂಪೌಂಡ್ ಆಂಗಲ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಹೇಗೆ ಸಾಲ್ವ್ ಮಾಡಬಹುದು ಅಂತ ಅಂದ್ರೆ ವಿ ಕ್ಯಾನ್ ಟೇಕ್ ಇಟ್ ಹಿಯರ್ 75 ಡಿಗ್ರಿ ಸೈನ್ 75 ಡಿಗ್ರಿನ ನಾವು ಯಾವ ತರ ಬರ್ಕೊಳ್ತೀವಿ ಫಸ್ಟ್ ಅಂತ ನೋಡ್ಕೋಬೇಕು. ಸೊ ವಿ ವಿಲ್ ರೈಟ್ 75 ಡಿಗ್ರಿ as 75 ಡಿಗ್ರಿನ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಟೈಪ್ ಅಲ್ಲೇ ಬರ್ಕೋಬೇಕು. ಸಮ್ ಆಫ್ ಟೂ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಥವಾ ಡಿಫರೆನ್ಸ್ ಆಫ್ ಟೂ ಸ್ಟ್ಯಾಂಡರ್ಡ್ ಆಂಗಲ್ಸ್. ಓಕೆ, ಸೊ ನಾವು ಅದನ್ನ ನಮಗೆ 0, 30, 45, 60, 90 ಇದೆ. 90 ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, 30, 45, 60 ಅದರಲ್ಲೇ ಬರೋ ತರನೇ ಮಾಡ್ಕೊಳ್ಳಿ. ಸೊ 30, 45, 60 ಅಂದಾಗ ಈ ಒಂದು 75 ನ ನಾವೇನಂತ ಬರ್ಕೋಬಹುದು, 45 ಡಿಗ್ರಿ ಪ್ಲಸ್ 30 ಡಿಗ್ರಿ ಅಂತ ಬರಿಬಹುದು. ವಿ ಕ್ಯಾನ್ ರೈಟ್ ಇಟ್ ಆಸ್ 45 ಡಿಗ್ರಿ ಪ್ಲಸ್ 30 ಡಿಗ್ರಿ. ಆ ತರ ನಾವು ಅದನ್ನ ಬರಿಬಹುದಾಗುತ್ತೆ, 45 ಪ್ಲಸ್ 30 ಅಂತ ಹೇಳಿ. ಸೊ ದೇರ್ ಫೋರ್ ಇಲ್ಲಿ ಈಗ ಆ ಒಂದು ಕಾನ್ಸೆಪ್ಟ್ ಮೇಲೆ ವಿ ವಿಲ್ ಡೂ ದಿಸ್. ಸೊ ಸೈನ್ 75 ಅನ್ನ ನಾವು ಸೈನ್ ಆಫ್ 45 ಪ್ಲಸ್ 30 ಅಂತ ಬರ್ಕೊಳ್ತೀವಿ. ಸೈನ್ 75 ಡಿಗ್ರಿ ವಿ ವಿಲ್ ರೈಟ್ ಇಟ್ ಆಸ್ ಸೈನ್ ಆಫ್ 45 ಡಿಗ್ರಿ ಪ್ಲಸ್ 30 ಡಿಗ್ರಿ. ಓಕೆ, ಸೊ 75 ಕ್ಯಾನ್ ಬಿ ರಿಟನ್ ಆಸ್ 45 ಪ್ಲಸ್ 30. ನೀವು ಹೇಳ್ಬಹುದು 90 ಮೈನಸ್ 15 ಬರಿತೀವಿ ಅಂತ. 90 ಮೈನಸ್ 15 ಬರೆದ್ರೆ ಅಗೇನ್ ಸೈನ್ 15 ನಮಗೆ ಗೊತ್ತಿಲ್ಲ. ಓಕೆ, ಸೊ ದಟ್ಸ್ ವೈ ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿರೋದು 0, 30, 45, 60, 90. ಆ ಒಂದು ಕೇಸಲ್ಲೇ ಬರ್ಕೊಳ್ಳಿ. ಸೊ 75 ಡಿಗ್ರಿಯನ್ನ 45 ಪ್ಲಸ್ 30 ಅಂತ ಬರ್ಕೊಳ್ತೀವಿ. ದೆನ್ ವಿ ಹ್ಯಾವ್ ಯಾವ ಫಾರ್ಮಲ್ ಇದೆ ಈಗ, ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಸೈನ್ ಆಫ್ ಎ ಪ್ಲಸ್ ಬಿ. ಈ ಫಾರ್ಮಲ್ ಇದೆ. ಸೊ ವಾಟ್ ಈಸ್ ಎ ಹಿಯರ್? ಎ ಇಸ್ 45 ಡಿಗ್ರಿ. ವಾಟ್ ಈಸ್ ಬಿ ಹಿಯರ್? ಬಿ ಇಸ್ 30 ಡಿಗ್ರಿ. ಸೊ ದೆನ್ ವಿ ಹ್ಯಾವ್ ಫಾರ್ಮುಲಾ. ಫಸ್ಟ್ ಫಾರ್ಮುಲಾ ಬರ್ಕೊಂಬೇಡಿ, ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ ಇದೆ. ಹಾಗಾಗಿ ಇದನ್ನ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಅಂತ ಬರ್ಕೊಳ್ಳಿ. ಕಾಲ್ ಇಟ್ ಆಸ್ ಇಕ್ವೇಶನ್ ನಂಬರ್ 1. ಓಕೆ, ಅದನ್ನ ನಾವು ಈಕ್ವೇಶನ್ 1 ಅಂತ ಸಬ್ಸ್ಟಿಟ್ಯೂಷನ್ ಬರ್ಕೊಳ್ತೀವಿ. ದೆನ್ ಎ ಜಾಗದಲ್ಲಿ ಏನಿದೆ 45 ಡಿಗ್ರಿ ಇದೆ, ಬಿ ಜಾಗದಲ್ಲಿ ಏನಿದೆ 30 ಡಿಗ್ರಿ ಇದೆ. ಎ ಜಾಗದಲ್ಲಿ 45 ಡಿಗ್ರಿ, ಬಿ ಜಾಗದಲ್ಲಿ 30 ಡಿಗ್ರಿ ಇದೆ. ಅದನ್ನ ನಾವು ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ ದಟ್ ಈಸ್ ಸೈನ್ 75 ಡಿಗ್ರಿ, ಅದನ್ನ ನಾವು ಸೈನ್ ಆಫ್ 45 ಪ್ಲಸ್ 30 ಅಂತ ಬರ್ಕೊಂಡಿದೀವಿ. ವಿ ಹ್ಯಾವ್ ರಿಟನ್ ಆಸ್ ಸೈನ್ ಆಫ್ 45 ಪ್ಲಸ್ 30. ಸೊ ಸೈನ್ 75 is equal to sine 45 plus 30. Then according to this formula, it is of the form sin of a plus b ಫಾರ್ಮ್ ಅಲ್ಲಿ ಇದೆ. ಹಾಗಾಗಿ ಅದನ್ನ sin a cos b plus cos a sin b ಅಂತ ಬರಿಬಹುದು. ಹಾಗಾಗಿ ಇಲ್ಲಿ a ಜಾಗದಲ್ಲಿ 45, b ಜಾಗದಲ್ಲಿ 30. ಅಗೇನ್ ಇಲ್ಲಿ a ಜಾಗದಲ್ಲಿ 45, b ಜಾಗದಲ್ಲಿ 30 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಈಕ್ವೇಶನ್ 1 ನಲ್ಲಿ ಇಲ್ಲಿ a ಜಾಗದಲ್ಲಿ 45 ಡಿಗ್ರಿ, b ಜಾಗದಲ್ಲಿ 30. ಅಗೇನ್ ಇಲ್ಲಿ a ಇದೆ 45 ಡಿಗ್ರಿ, b ಜಾಗದಲ್ಲಿ 30 ಡಿಗ್ರಿ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ sin 75 we have written as sin of 45 plus 30. Then we can write it as sin a ಜಾಗದಲ್ಲಿ 45, b ಜಾಗದಲ್ಲಿ 30. Again
ಇಲ್ಲಿ ಎ ಜಾಗದಲ್ಲಿ 45 ಡಿಗ್ರಿ, ದೆನ್ ಬಿ ಜಾಗದಲ್ಲಿ 30 ಡಿಗ್ರಿಯನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ನೌ ವಿ ನೋ ದಿಸ್ ವ್ಯಾಲ್ಯೂಸ್, ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿದೆ ಅಲ್ವಾ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ 45? 1/√2 ಗೊತ್ತಿದೆ. cos 30 ವ್ಯಾಲ್ಯೂ √3/2. ಇವನ್ ಲಾಸ್ಟ್ ಸೆಷನ್ ಅಲ್ಲೂ ಕೂಡ we have used so many of this ಅಲ್ವಾ? sin 45 degree is 1/√2, cos 30 degree is √3/2, then cos 45 degree that is also 1/√2, then sin 30 degree that is 1/2. ಅಲ್ಲೇನೇನ್ ವ್ಯಾಲ್ಯೂಸ್ ಇದೆಯಲ್ಲ ಆ ವ್ಯಾಲ್ಯೂಸ್ ಅನ್ನ ನಾವು ಬರ್ಕೊಂಡಿದೀವಿ. ಓಕೆ, ಸೊ sin 45 is 1/√2, cos 30 ಬೇಕಿತ್ತು ಅದು √3/2, cos 45 ಬೇಕು 1/√2, sin 30 ಬೇಕು that is 1/2. ಈಗ ನಾವು ಆ ವ್ಯಾಲ್ಯೂಗಳನ್ನ ಈ ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಎಲ್ಲಿ? ಈ sin 45 cos 30 cos 45 sin 30 ಜಾಗದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ ವಾಟ್ ಯು ಗೆಟ್? ವಾಟ್ ಇಸ್ sin 30? sin 30 is 1/√2. sin 45 is 1/√2. sin 45 ಜಾಗದಲ್ಲಿ 1/2. then what is cos 30? √3/2. then what is cos 45? 1/√2. then what is sin 30? 1/2. ಸಬ್ಸ್ಟಿಟ್ಯೂಟೆಡ್ ಅಷ್ಟೇ, ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದೀವಿ. sin 45 ಜಾಗದಲ್ಲಿ 1/√2 ಹಾಕಿದೀವಿ, cos 30 ಜಾಗದಲ್ಲಿ √3/2 ಹಾಕಿದೀವಿ, cos 45 ಜಾಗದಲ್ಲಿ 1/√2 ಹಾಕಿದೀವಿ, ದೆನ್ cos sin 30 ಜಾಗದಲ್ಲಿ 1/2 ಹಾಕಿದೀವಿ. ನೌ ದ ಥಿಂಗ್ ಇಸ್ ವಿ ಹ್ಯಾವ್ ಟು ಸಿಂಪ್ಲಿಫೈ. ಅವನ್ನ ಸಿಂಪ್ಲಿಫೈ ಮಾಡಬೇಕು. ಹೇಗೆ? ಇಲ್ಲಿ ನೋಡಿ, ಇಲ್ಲೇನಿದೆ 1/2 ಇಂಟು 1/√2 ಇಂಟು √3/2 ಇದೆ. ಸೊ 1 ಇಂಟು √3, ಇಲ್ಲಿ 1 ಇಂಟು √3 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? √3 ಬರುತ್ತೆ. ದೆನ್ ಕೆಳಗಡೆ 2 ಇಂಟು √2, 2 ಇಂಟು √2 ಏನಿದೆ ಅದನ್ನ 2√2 ಬರ್ಕೊಂಡಿದೀವಿ. ಅಗೇನ್ ಇಲ್ಲೂ ಕೂಡ ಅಷ್ಟೇ 1 ಇಂಟು 1 ದಟ್ ಇಸ್ 1 ಬರ್ಕೊಂಡಿದೀವಿ. ಅಗೇನ್ 2 ಇಂಟು √2 ದಟ್ ಇಸ್ 2√2. ಜಸ್ಟ್ ಮಲ್ಟಿಪ್ಲಿಕೇಶನ್, √3 ಇಂಟು 1 √3, 2 ಇಂಟು √2 ದಟ್ ಇಸ್ 2√2. ಸಿಮಿಲರ್ಲಿ 1 ಇಂಟು 1 is 1 and 2 into √2 is 2√2. Now we observe ಎರಡರಲ್ಲೂ ಕೂಡ ಏನಿದೆ? LCM ಅಲ್ಲಿ 2√2 ಇದೆ. ಸೊ ದಟ್ ಇಸ್ ದ ಕಾಮನ್ ಥಿಂಗ್. ಓಕೆ, ಹಾಗಾಗಿ ಇಲ್ಲೇನಾಗುತ್ತೆ? 2√2 ವಿಲ್ ಬಿಕಮ್ LCM. ಸೊ ಎರಡರಲ್ಲೂ ಸೇಮ್ ಡಿನಾಮಿನೇಟರ್ ಇರೋದ್ರಿಂದ LCM ಸೇಮ್ ಆಗತ್ತೆ. ಹಾಗಾದಾಗ ಮೇಲ್ಗಡೆ ಇರ್ತಕ್ಕಂಥ ನಂಬರ್ ಗಳನ್ನ ನಾವು ಏನ್ ಮಾಡ್ಬೇಕಾಗತ್ತೆ? ಆಡ್ ಮಾಡ್ಬೇಕಾಗತ್ತೆ. ಸೊ ಮೇಲ್ಗಡೆ √3 ಪ್ಲಸ್ 1. ಸೊ ದಟ್ ಈಸ್ sin 75 ಡಿಗ್ರಿ is equal to √3 plus 1 divided by 2√2. So that will be the very simple thing. Okay, very simple thing ಇದೆ. Only thing you have to know the values. So sin 75 degree ಅದನ್ನ ನಾವು sin 45 degree plus 30 ಬರದ್ವಿ. Then we have the formula. ಇದು sin of a plus b ಫಾರ್ಮುಲಾ ಇರೋದ್ರಿಂದ ಅದಕ್ಕೆ ಫಾರ್ಮುಲಾ ಬರದ್ವಿ. sin a cos b plus cos a sin b. Then a ಜಾಗದಲ್ಲಿ 45, b ಜಾಗದಲ್ಲಿ 30 ಅನ್ನ ಈ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. So we got sin 75 degree is equal to sin of 45 degree plus 30 degree. That is sin a ಜಾಗದಲ್ಲಿ 45, b ಜಾಗದಲ್ಲಿ 30. Again cos a ಜಾಗದಲ್ಲಿ 45 degree, sin b ಜಾಗದಲ್ಲಿ 30 degree ಬರುತ್ವಿ. Then we have values. sin 45 degree is 1/√2, cos 30 degree is √3/2, cos 45 degree is 1/√2 and sin 30 degree is 1/2. ಆ ಒಂದು ವ್ಯಾಲ್ಯೂಗಳನ್ನ ಈ ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ we get the value that is √3 plus 1 divided by 2√2. Therefore sin 75 value is √3 plus 1 by 2√2. Now we go for cos 75. As usual same type, there is no change at all. Same type ಅಲ್ಲಿ ಬರ್ಕೊಂಡು ಹೋಗ್ತೀವಿ, only cos ಇರುತ್ತೆ ಅಷ್ಟೇ. So 75 degree ಅನ್ನ as usual we will write 45 degree plus 30 degree. Cos 75 can be written as 45 plus 30. Then we know the formula cos of a plus b. Cos of a plus b formula ಏನು? cos a cos b minus sin a sin b. ಈ ಫಾರ್ಮುಲಾನೇ ಇಂಪಾರ್ಟೆಂಟ್. ಆ ಫಾರ್ಮುಲಾ ಬರಲಿಲ್ಲ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡೋದಿಲ್ಲ, ವೇಸ್ಟ್. ಅಗೇನ್ ನಿಮಗೆ cos 45 sin 30 cos 30 cos sin 45 ವ್ಯಾಲ್ಯೂ ಗೊತ್ತಿಲ್ಲ, ಅಗೇನ್ there is no use. ಹಾಗಾಗಿ ಅವಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಫಾರ್ಮುಲಾ ಕರೆಕ್ಟ್ ಆಗಿ ಬರ್ಕೊಳ್ಳಿ. cos ಇದು it is of the form cos of a plus b ಫಾರ್ಮ್ ಅಲ್ಲಿ ಇದೆ. So we have written as cos of a plus b. So cos of a plus b formula is cos a cos b minus sin a sin b ಆಗಿದೆ. ಈಗ ಅಗೇನ್ a ಜಾಗದಲ್ಲಿ ಎಷ್ಟು ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ? 45 ಡಿಗ್ರಿ, b ಜಾಗದಲ್ಲಿ 30 ಡಿಗ್ರಿ. ಅಗೇನ್ ಇಲ್ಲಿ a ಜಾಗದಲ್ಲಿ 45 ಡಿಗ್ರಿ, b ಜಾಗದಲ್ಲಿ 30 ಡಿಗ್ರಿಯನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಸೊ ಸಬ್ಸ್ಟಿಟ್ಯೂಟ್ a is equal to 45 degree and b is equal to 30 degree. Okay, a is equal to 45 degree, then b here it is 30 degree. Again here a is 45 degree,
ಅಂಡ್ ಬಿ ಇಸ್ 30 ಡಿಗ್ರಿ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಆಗ ನಾವು ಅದನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಈಕ್ವೇಶನ್ 1 ಏನಾಗುತ್ತೆ, ಇಟ್ ಬಿಕಮ್ಸ್ cos 75 ಡಿಗ್ರಿ that we have written as cos of 45 degree plus 30 degree. Then here it is a ಜಾಗದಲ್ಲಿ cos 45, b ಜಾಗದಲ್ಲಿ 30, again a ಜಾಗದಲ್ಲಿ 45, b ಜಾಗದಲ್ಲಿ 30. So what it becomes, cos 45 cos 30 sin 45 sin 30. ಇವನ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೂ ಇವೇ ಬಂದಿತ್ತು, ಆದ್ರೆ ಜಾಗ ಅದಲು ಬದಲಾಗಿತ್ತು. ಓಕೆ, ಬಟ್ ಇಲ್ಲಿ ಸೇಮ್ ರೀಡಿಂಗ್ಸ್ ಇದೆ, ಅವನ್ನ ಬರ್ಕೊಳ್ಳೋಣ. ವಿ ನೋ ದಟ್ sin 45 degree is 1/√2, cos 30 degree is √3/2, then cos 45 degree 1/√2, sin 30 degree 1/2, sin 30 1/2, sin 45 1/√2, cos 30 √3/2, cos 45 1/√2. ಅವನ್ನ ನಾವು ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇನ್ ದ ಪ್ಲೇಸ್ ಆಫ್ ಹಿಯರ್, ಇನ್ ದ ಪ್ಲೇಸ್ ಆಫ್ cos 45 1/√2, in the place of cos 30 √3/2. Again sin 45 ಜಾಗದಲ್ಲಿ 1/√2, sin 30 ಜಾಗದಲ್ಲಿ 1/2. So this is the value of cos 45. ಇದು cos 30 ವ್ಯಾಲ್ಯೂ √3/2, ಇದು sin 45 ವ್ಯಾಲ್ಯೂ 1/√2, ಇದು sin 30 ವ್ಯಾಲ್ಯೂ 1/2. ಈಗ ಆಸ್ ಯೂಶುವಲ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡೋ ತರನೇ ಸಿಂಪ್ಲಿಫಿಕೇಶನ್ ಮಾಡಿ. 1 into √3 that is √3, then 2 into √2 that is 2√2. again minus ಇದೆ, minus ಬರ್ಕೊಳ್ಳಿ. 1 into 1 is 1, then 2 into √2 is 2√2. previous problem ಅಲ್ಲಿ ಮಾಡಿರೋದ್ರಿಂದ it will be very simple. again as usual you can see ಎರಡರಲ್ಲೂ ಕೂಡ ಏನಿದೆ, LCM ಕಾಮನ್ ಇದರಲ್ಲಿ 2√2 ಇದೆ. ಎರಡರಲ್ಲೂ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ that will be a, we will take it as a LCM. so 2√2 will be the LCM. so ಎರಡರಲ್ಲೂ ಕಾಮನ್ ಇರೋದ್ರಿಂದ we will write it as √3 minus 1 divided by 2√2. So that is the value of cos 75 degree. So we got cos 75 degree is equal to √3 minus 1 divided by 2√2. Previously √3 plus 1 by 2√2 bantu. Illi √3 minus 1 divided by 2√2 bantu. Same things, ಏನು change ಇಲ್ಲ. cos 75 ಅನ್ನ 45 plus 30 ಬರ್ಕೊಂಡ್ವಿ. Then ಅದಕ್ಕೆ cos of a plus b ಫಾರ್ಮುಲಾ ಹಾಕಿದ್ವಿ. That is cos a cos b minus sin a sin b. Then we have taken a is equal to 45 degree, b is equal to 30 degree ಅನ್ನ ಬರ್ಕೊಂಡ್ವಿ. ಅದನ್ನ ಈಕ್ವೇಶನ್ 1 ನಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. So cos 45 plus 30 is equal to cos 45 cos 30 sin 45 sin 30. And we know the values, sin 45 1/√2, cos 30 √3/2, cos 45 1/√2, sin 30 1/2. Now if you substitute all those values in this equation, what you get, cos 75 is equal to 1/√2 into √3/2 minus 1/√2 into 1/2. Then if you take LCM and simplify, we get the value of cos 75 is √3 minus 1 divided by 2√2. So that is the required answer. Now we are again going for tan 75. tan 75 ಕಂಡುಹಿಡಿಯಲಿಕ್ಕೆ ಹೋಗ್ತಾ ಇದ್ದೀವಿ. again as usual tan 75 ನು ಅದೇ ರೀತಿ ಬರ್ಕೊಳ್ತೀವಿ. 75 ಡಿಗ್ರಿ ಅನ್ನ 45 plus 30 ಅಂತ ಬರ್ಕೊಂಡ್ವಿ. then ಯಾವ ಫಾರ್ಮ್ ಅಲ್ಲಿ ಇದೆ, ಇದು tan of a plus b ಫಾರ್ಮ್ ಅಲ್ಲಿ ಇದೆ. ಗೊತ್ತಾಗುತ್ತಲ್ವಾ ನೋಡಿದ ತಕ್ಷಣ, it is of the form tan of a plus b. then what is the formula for tan of a plus b? that is tan a plus tan b by 1 minus tan a tan b. ಇಲ್ಲಿ ಪ್ಲಸ್ ಇದ್ದಾಗ ಮೇಲೆ ಪ್ಲಸ್ ಬರುತ್ತೆ, ಕೆಳಗೆ ಮೈನಸ್ ಬರುತ್ತೆ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. so tan of a plus b is equal to tan a plus tan b by 1 minus tan a tan b. call it as equation number 1. again ಇಲ್ಲಿ a ಜಾಗದಲ್ಲಿ ಏನ್ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, 45 ಡಿಗ್ರಿ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. okay, so in the place of a substitute 45 degree, then in the place of b substitute 30 degree. this is 45 degree and here it is 30 degree. again ಇಲ್ಲಿ a ಜಾಗದಲ್ಲಿ 45 degree and ಇಲ್ಲಿ b ಜಾಗದಲ್ಲಿ 30 degree ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. so substitute a is equal to 45 degree and b is equal to 30 degree in equation 1. then we get here tan 75 degree is equal to, that is tan of a ಜಾಗದಲ್ಲಿ 45 degree and b ಜಾಗದಲ್ಲಿ 30 degree ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿದೀವಿ. again here a ಜಾಗದಲ್ಲಿ 45, so tan 45, b ಜಾಗದಲ್ಲಿ 30, so tan 30, again divided by 1 minus tan a ಜಾಗದಲ್ಲಿ 45, then b ಜಾಗದಲ್ಲಿ 30.
So tan 45 plus tan 30 by 1 minus tan 45 tan 30. Then you know the value of tan 45. What is the value of tan 45? You know that very well. Tan 45 is how much? 1. Then what is the value of tan 30? That is 1 by root 3. Tan 0 is 0. Tan 30 is 1 by root 3. Tan 45 degree is 1. Tan 60 degree is root 3. Tan 90 degree is infinity. ಗೊತ್ತಿದೆ ಅದೆಲ್ಲ. ಸೊ ಹಾಗಾಗಿ ನಮಗೆ ಎರಡೇ ವ್ಯಾಲ್ಯೂ ಬೇಕಿರೋದು, tan 45 ಡಿಗ್ರಿ, tan 30 ಡಿಗ್ರಿ. ಸೊ tan 45 ಡಿಗ್ರಿಯನ್ನ 1 ಅಂತ ಬರ್ಕೊಂಡಿದ್ದೀವಿ, tan 30 ಡಿಗ್ರಿಯನ್ನ 1 by root 3 ಬರ್ಕೊಂಡಿದ್ದೀವಿ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಹಿಯರ್. ಆ ಒಂದು ವ್ಯಾಲ್ಯೂಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ tan 45 is 1 plus tan 30 is 1 by root 3 divided by 1 minus tan 45 is 1 and tan 30 is 1 by root 3. So tan 45 is 1 plus tan 30 is 1 by root 3 divided by 1 minus tan 45 is 1 and tan 30 degree is 1 by root 3. ಅಲ್ವಾ? ಈಗ ಇಲ್ಲಿ 1 plus 1 by root 3 ಗೆ ನಾವೇನ್ ಕಂಡುಹಿಡಿಯಬೇಕೀಗ? LCM ಫೈಂಡ್ ಔಟ್ ಮಾಡಬೇಕು. 1 plus 1 by root 3 ಗೆ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಇಲ್ಲೇನು ಇಲ್ಲ ಅಂದ್ರೆ 1, ಇಲ್ಲಿ ರೂಟ್ 3 ಇದೆ. ಸೊ ರೂಟ್ 3 into 1 is root 3 will be the LCM. ಮೇಲ್ಗಡೆ ಇದರ ಎರಡು ನಂಬರ್ಸ್ ಡಿಫರೆಂಟ್ ಇದ್ದಾಗ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ ರೂಟ್ 3 into 1 is root 3 plus 1 into 1 is 1. Okay. So therefore what you got here? root 3 plus 1 by root 3. ಅದು ಬರ್ಕೊಂಡಿದ್ದೀವಿ. 1 plus 1 by root 3 ಗೆ root 3 plus 1 by root 3 ಆಯ್ತು. ನೆಕ್ಸ್ಟ್ ಕೆಳಗಡೆ ಇರೋ ಟರ್ಮ್ ಏನು? 1 minus 1 into 1 by root 3 ಇದೆ. So therefore you can write it as 1 minus 1 into 1 by root 3 ಅಂದ್ರೆ again that is 1 by root 3. ಇಲ್ಲೇನು ಇಲ್ಲ ಅಂದ್ರೆ 1. So what is the LCM? root 3 into 1 is root 3 is the LCM. Then root 3 into 1 is root 3 minus 1 into 1 is 1. So what you got here it is root 3 minus 1 by root 3. ಇಲ್ಲಿ ಬರ್ಕೊಂಡಿದ್ದೀವಿ. LCM ತಗೊಂಡು ಸಿಂಪ್ಲಿಫೈ ಮಾಡಿ ಬರ್ಕೊಂಡ್ರೆ ಮೇಲ್ಗಡೆ root 3 plus 1 by root 3, ಕೆಳಗಡೆ root 3 minus 1 by root 3. Now if you simplify, as usual ನಾವು previous problems ಅಲ್ಲೆಲ್ಲ ಮಾಡಿದ್ವಿ, ಡಿನಾಮಿನೇಟರ್ ಇಲ್ಲಿ ಈ ಒಂದು ರೇಷಿಯೋದಲ್ಲಿ root 3 ಡಿನಾಮಿನೇಟರ್ ಅಲ್ಲಿ ಇದೆ. ದೆನ್ ಈ ಒಂದು ರೇಷಿಯೋದಲ್ಲಿ ಇಲ್ಲಿ root 3 ಡಿನಾಮಿನೇಟರ್ ಅಲ್ಲಿ ಇದೆ. ಎರಡು ಡಿನಾಮಿನೇಟರ್ ಗಳಲ್ಲಿ ಇರೋದ್ರಿಂದ ಇವನ್ನ ನಾವೇನ್ ಮಾಡ್ತೀವಿ? ಕ್ಯಾನ್ಸಲ್ ಮಾಡ್ತೀವಿ. ಇಲ್ಲಿ root 3 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ root 3 ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಇಸ್ ದ ರಿಮೈನಿಂಗ್ ಥಿಂಗ್? ಇಲ್ಲಿ root 3 plus 1 ಉಳಿದಿದೆ, ಇಲ್ಲಿ root 3 minus 1 ಉಳಿದಿದೆ. ಸೊ therefore we get the value is root 3 plus 1 by root 3 minus 1. So in the numerator root 3 plus 1 and in the denominator root 3 minus 1. Okay, so that is the value of tan 75. You can observe here what we got for sin 75. Sin 75 is root 3 plus 1 by 2 root 2. Then what is cos 75? Cos 75 is root 3 minus 1 by 2 root 2. Then what we got for tan 75? ಏನಿಲ್ಲ, ಸೈನ್ ಬೈ ಕಾಸ್ ಅಲ್ವಾ? ಸೈನ್ ಬೈ ಕಾಸ್ ಮಾಡಿದ್ರೆ 2 ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಇಸ್ ರಿಮೈನಿಂಗ್? root 3 plus 1 by root 3 minus 1, and that is the required value we got here. Or we are given another answer 2 plus root 3 ಬರುತ್ತೆ ಅಂತ. ಯಾವಾಗ ಬರುತ್ತೆ? ಆ root 3 plus 1 by root 3 minus 1 ಅನ್ನ ನಾವು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಅವಶ್ಯಕತೆ ಇಲ್ಲ, ಬಟ್ ಅವ್ರು ಕೆಲವೊಂದ್ಸರಿ ತೋರಿಸಿ ಅಂತ ಕೇಳಿದ್ರೆ 2 plus root 3 ತೋರಿಸಿ ಅಂತ ಕೇಳಿದ್ರೆ ಮಾತ್ರ ಮಾಡಿ. ಆಗ ನೀವೇನ್ ಮಾಡ್ಬೇಕು? ರಾಷನಲೈಸೇಷನ್ ಮಾಡಬೇಕು. ರಾಷನಲೈಸೇಷನ್ ಅಂದ್ರೆ ಇಲ್ಲಿ ಕೆಳಗಡೆ ಏನ್ ಟರ್ಮ್ ಇರುತ್ತೆ ಅದರ ಆಪೋಸಿಟ್ ಟರ್ಮ್ ಇಂದ ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡಬೇಕು. ಓಕೆ, ಬೋತ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ನ ಇಲ್ಲಿ ಏನ್ ಮೈನಸ್ ಇದ್ರೆ ಪ್ಲಸ್ ಹಾಕೊಂಡು ಸಿಂಪ್ಲಿಫೈ ಮಾಡಬೇಕು. ಸೊ ಮೇಲ್ಗಡೆ ಇಟ್ ಬಿಕಮ್ಸ್ root 3 plus 1 whole square, ಕೆಳಗಡೆ a plus b into a minus b, that is a square minus b square. ಸೊ root 3 square minus 1 square ಆಗುತ್ತೆ. ಸೊ ಮೇಲ್ಗಡೆ a plus b whole square ಫಾರ್ಮುಲಾದಲ್ಲಿ a square ಅಂದ್ರೆ 3, b square ಅಂದ್ರೆ 1, then 2 root 3 divided by ಇಲ್ಲಿ root 3 square ಅಂದ್ರೆ 3 minus 1, so that will become 2. So that is 4 plus 2 root 3 by 2 ಆಗುತ್ತೆ. 2 ಇಂದ ಡಿವೈಡ್ ಮಾಡಿದ್ರೆ it will become 2 plus root 3, but ಅದರ ಅವಶ್ಯಕತೆ ಇಲ್ಲ. Okay, so if you get this answer, that's enough. root 3 plus 1 by root 3 minus 1. ಅವ್ರೇನಾದ್ರೂ ಈ ವ್ಯಾಲ್ಯೂ ತೋರಿಸಿ ಅಂತ ಕೇಳಿದ್ರೆ ಆಗ ನೀವೇನ್ ಮಾಡಿ? ರಾಷನಲೈಸೇಷನ್ ಅಪ್ಲೈ ಮಾಡಿ. ಅಂದ್ರೆ ಇಲ್ಲಿ root 3 minus 1 ಇರೋದ್ರಿಂದ root 3 plus 1 ಇಂದ ನ್ಯೂಮರೇಟರ್ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡಿ, ದೆನ್ ಸಿಂಪ್ಲಿಫೈ ಮಾಡಿದ್ರೆ ಯು ಗೆಟ್ ದ ವ್ಯಾಲ್ಯೂ 2 plus root 3. ಸೊ ಬೇಸ್ಡ್ ಆನ್ ದಟ್ ಸೇಮ್ ಥಿಂಗ್ ಯು ಹ್ಯಾವ್ ಟು ಡೂ sin 15, cos 15, tan 15. ಏನಾಗುತ್ತೆ? ಪ್ರಾಬ್ಲಮ್ ಉಲ್ಟಾ ಆಗುತ್ತೆ. ಸೊ 15 ಡಿಗ್ರಿಯನ್ನ ನೀವೇನಂತ ಬರ್ಕೊಳ್ತೀರಾ? 15 ಡಿಗ್ರಿ ವಿ ವಿಲ್ ರೈಟ್ ಇಟ್ ಆಸ್
45 ಡಿಗ್ರಿ ಮೈನಸ್ 30 ಅಷ್ಟೇ. ದಟ್ ಸಿಂಪಲ್. 75 ಗೆ 45 ಪ್ಲಸ್ 30, 15 ಗೆ 45 ಮೈನಸ್ 30 ಕೊಟ್ವಿ. ಸೊ ಸೈನ್ ಆಫ್ 45 ಮೈನಸ್ 30 ಅವಾಗ ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡ್ತೀರಾ. ಸೈನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿದಾಗ ವಾಟ್ ಯು ಗೆಟ್ ದ ಆನ್ಸರ್ ಹಿಯರ್ ಇಟ್ ಇಸ್ √3 minus 1 by 2√2. Similarly, cos 15 ಗೆ cos of 45 minus 30 ಬರ್ಕೊಳ್ತೀರಾ. So then it will become what you get the answer it is for this one it is √3 plus 1 by 2√2 ಬರುತ್ತೆ. Then tan 15 ಅನ್ನ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ನೋಡ್ಕೊಂಡೇ ಮಾಡಿ, ಏನು ವ್ಯತ್ಯಾಸ ಇರಲ್ಲ, ಮಧ್ಯದಲ್ಲಿ ಮೈನಸ್ ಪ್ಲಸ್ ವ್ಯತ್ಯಾಸ ಆಗುತ್ತೆ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇದನ್ನ ತಗೊಂಡ್ರೆ tan 45 minus 30, so it become √3 minus 1 by √3 plus 1, or you can write 2 minus √3 ಬರುತ್ತೆ ಅಷ್ಟು. ಓಕೆ, ಇದರ ಜೊತೆಗೆ you can do another some problems also, that is sin 105, then cos 105, then sixth one tan 105. ಇವನ್ನು ಕೂಡ ನೀವು ಸಾಲ್ವ್ ಮಾಡಬಹುದು. ಸೊ ಅಗೇನ್ 105 ಅನ್ನ ನೀವೇನಂತ ಬರ್ಕೋಬಹುದು, sin of 60 plus 45. Then here this one also we can write cos of 60 plus 45. Okay, then this one tan of 60 plus 45. ಈ ತರ ಹಾಕೊಂಡು ಸಾಲ್ವ್ ಮಾಡಿ and get the answers for this. Okay, they very simple ಇರುತ್ತೆ. ಇವು ಮೂರಂತೂ ತುಂಬಾ ಸಿಂಪಲ್. ಪ್ರೀವಿಯಸ್ ಏನ್ ಪ್ರಾಬ್ಲಮ್ಸ್ ಮೂರ್ ಮಾಡಿದೀವಿ ಅವನ್ನೇ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬಿಟ್ರೆ ಬರುತ್ತೆ ಆನ್ಸರ್. ಇವು ಮೂರನ್ನ ಸ್ವಲ್ಪ ಡಿಫ್ರೆಂಟ್, ಇದೊಂದು 60 ವ್ಯಾಲ್ಯೂ ಚೇಂಜ್ ಆಗುತ್ತೆ, ಅದನ್ನ ಸ್ವಲ್ಪ ನೋಡ್ಕೊಂಡು ವ್ಯಾಲ್ಯೂಯೇಷನ್ ಅದನ್ನ ಆನ್ಸರ್ ನ ಕಂಡುಹಿಡಿಯಿರಿ. Now we are going for simple problems on compound angles. Prove that tan 45 degree plus a is equal to 1 plus tan a by 1 minus tan a. We have to prove that one. ಹಾಗಾಗಿ ನಾನು LHS ಕನ್ಸಿಡರ್ ಮಾಡ್ತೀನಿ. ವಾಟ್ ಇಸ್ LHS here? tan of 45 plus a. ಅದು ಯಾವ ಫಾರ್ಮಲ್ ಇದೆ? tan of a plus b ಫಾರ್ಮಲ್ ಇದೆ. ಇಲ್ಲಿ ಏನಾದ್ರೂ ಇರಲಿ, tan of a plus b ಫಾರ್ಮಲ್ ಇದೆ. ಹಾಗಾಗಿ ನಾನು ಫಸ್ಟ್ ಏನ್ ಬರ್ಕೊಂಡಿದ್ದೀನಿ, tan of a plus b ಫಾರ್ಮುಲಾ ಬರ್ದಿದ್ದೀನಿ. What is tan of a plus b formula? Tan of a plus b is equal to tan a plus tan b by 1 minus tan a tan b. ಈಗ ಇಲ್ಲಿ ಈ ಒಂದು LHS ಅಲ್ಲಿ ಏನಿದೆ, tan of 45 degree plus a. We have considered LHS, that is tan of 45 degree plus a. ಇಲ್ಲಿ a ಜಾಗದಲ್ಲಿ 45 ಡಿಗ್ರಿ ಇದೆ, b ಜಾಗದಲ್ಲಿ a ಇದೆ. a ಜಾಗದಲ್ಲಿ 45 ಡಿಗ್ರಿ, b ಜಾಗದಲ್ಲಿ a ಇದೆ. ಸೊ ಈ ಒಂದು ಫಾರ್ಮುಲಾದಲ್ಲಿ ಎಲ್ಲೆಲ್ಲಿ ಎ ಇದೆ ಅಲ್ಲೆಲ್ಲ 45 ಡಿಗ್ರಿ ಹಾಕಿ. ಓಕೆ, ದೆನ್ ಎಲ್ಲೆಲ್ಲಿ ಬಿ ಇದೆ ಅಲ್ಲೆಲ್ಲ ಏನು ಹಾಕಿ, ಎ ಹಾಕಿ. ಬಿಕಾಸ್ ಹಿಯರ್ ಇನ್ ದಿಸ್, ಇನ್ ದ ಪ್ಲೇಸ್ ಆಫ್ ಎ ವಿ ಹ್ಯಾವ್ 45 ಡಿಗ್ರಿ, ಇನ್ ದ ಪ್ಲೇಸ್ ಆಫ್ ಬಿ ವಿ ಹ್ಯಾವ್ ಎ. ಸೊ tan of 45 degree plus a is tan 45 degree plus tan a by 1 minus tan 45 degree tan a. Tan 45 degree plus a ಜಾಗದಲ್ಲಿ 45, b ಜಾಗದಲ್ಲಿ a, divided by 1 minus tan 45 degree tan a. Again a ಜಾಗದಲ್ಲಿ 45, b ಜಾಗದಲ್ಲಿ a. ಈಗ ನಿಮಗೆ ಗೊತ್ತಿದೆ what is the value of tan 45? Tan 45 degree is 1. ಹಾಗಾಗಿ tan 45 degree ಜಾಗದಲ್ಲಿ 1 ಬರ್ಕೊಳ್ತೀವಿ. then tan a ಹಾಗೆ ಇರುತ್ತೆ, divided by 1 minus again tan 45 ಜಾಗದಲ್ಲಿ 1 ಬರ್ಕೊಳ್ತೀವಿ, tan a ಹಾಗೆ ಇರುತ್ತೆ. Now if we simplify this, what it becomes? 1 plus tan a. 1 plus tan a by 1 minus 1 into tan a is tan a. So therefore we get the value is 1 plus tan a by 1 minus tan a. So that is the value of tan of 45 degree plus a. 3 marks question ಅಷ್ಟೇ ಇದು. tan of 45 degree plus a, ಅದಕ್ಕೆ ಫಸ್ಟ್ tan of a plus b ಫಾರ್ಮುಲಾ ಬರೀರಿ. that is tan a plus tan b by 1 minus tan a tan b. then a ಜಾಗದಲ್ಲಿ 45 degree substitute ಮಾಡಿ, b ಜಾಗದಲ್ಲಿ a substitute ಮಾಡಿ. then we know that value of tan 45 degree is 1. ಹಾಕಿ ಸಿಂಪ್ಲಿಫಿಕೇಶನ್ ಮಾಡಿ ಅಷ್ಟೇ. ಆನ್ಸರ್ ಆಲ್ರೆಡಿ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲಿ ಫಾರ್ಮುಲಾ ಬರ್ಕೊಳ್ಳಿಕ್ಕೆ ಒಂದು, ಸಬ್ಸ್ಟಿಟ್ಯೂಷನ್ ಗೆ ಒಂದು, ಸಿಂಪ್ಲಿಫಿಕೇಶನ್ ಗೆ ಒಂದು ಅಷ್ಟೇನೆ. ಓಕೆ, ಸೊ ವಿ ಗೆಟ್ 3 marks ಫಾರ್ ದಿಸ್ ಒನ್. ಸಿಮಿಲರ್ಲಿ ವಿ ಹ್ಯಾವ್ ಅನದರ್ ಪ್ರಾಬ್ಲಮ್ ಆಲ್ಸೋ. ಯಾವುದು? ಇನ್ನೊಂದನ್ನ ಬರೀಬಹುದು. ಇಲ್ಲಿ 45 degree plus a ಇದೆಯಾ, ಅದೇ ಪ್ರಾಬ್ಲಮ್ ಅನ್ನ tan of 45 degree minus a ಅಂತಾನು ತಗೋಬಹುದು. 45 degree minus a ತಗೊಂಡ್ರೆ ಇಲ್ಲಿ ಆನ್ಸರ್ ಉಲ್ಟಾ ಬರುತ್ತೆ. 1 minus tan a by 1 plus tan a. ಏನು ಡಿಫರೆನ್ಸ್ ಆಗಲ್ಲ. ಇಲ್ಲಿ ಮೇಲ್ಗಡೆ ಮೈನಸ್ ಬರುತ್ತೆ, ಕೆಳಗಡೆ ಪ್ಲಸ್ ಬರುತ್ತೆ ಅಷ್ಟೇ. ಆನ್ಸರ್ ಎಲ್ಲ ಅದೇ ತರ ಬರ್ಕೊಳ್ತಾ ಹೋಗ್ತೀವಿ. ದಟ್ ಮೇ ಬಿ ದ ಅನದರ್ ಪ್ರಾಬ್ಲಮ್ ಲೈಕ್ ದಿಸ್. ಈ ಟೈಪ್ ಅಲ್ಲೇ ಇನ್ನೊಂದು ಪ್ರಾಬ್ಲಮ್ ಅನ್ನ ಬರೀಬಹುದು. ಓಕೆ, ನೌ ವಿ ಹ್ಯಾವ್ ಅನದರ್ ಒನ್. ಪ್ರೂವ್ ದಟ್ tan 45 degree plus a is equal to cos a
ಪ್ಲಸ್ ಸೈನ್ ಎ ಬೈ ಕಾಸ್ ಎ ಮೈನಸ್ ಸೈನ್ ಎ. ಇದು ಏನಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಮುಂದುವರೆದ ಭಾಗ. ಓಕೆ, ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವೇನ್ ಪ್ರೂವ್ ಮಾಡಿದ್ವಿ, ಟ್ಯಾನ್ ಆಫ್ 45 ಡಿಗ್ರಿ ಪ್ಲಸ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಎ ಬೈ 1 ಮೈನಸ್ ಟ್ಯಾನ್ ಎ ಅಂತ ಪ್ರೂವ್ ಮಾಡಿದ್ವಿ. ಸೊ ಇಲ್ಲಿವರೆಗೂ ಪ್ರೂವ್ ಮಾಡಿದೀವಿ, ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿವರೆಗೂ ಕೂಡ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡಿದೀವಿ. ಹೇಗ್ ಮಾಡಿದ್ವಿ, ಟ್ಯಾನ್ ಆಫ್ 45 ಡಿಗ್ರಿ ಪ್ಲಸ್ ಎ ಇತ್ತು, ಅದು ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮಲ್ ಇದೆ ಅಂತ ಹೇಳಿ ಅದಕ್ಕೆ ಫಾರ್ಮುಲಾ ಬರೆದ್ವಿ. ದಟ್ ಇಸ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಬೈ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. ಅದನ್ನ ಈಕ್ವೇಶನ್ 1 ಅಂತ ಬರ್ಕೊಂಡ್ವಿ. ದೆನ್ ಎ ಜಾಗದಲ್ಲಿ 45 ಡಿಗ್ರಿ, ಬಿ ಜಾಗದಲ್ಲಿ ಎ ಅನ್ನ ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಸೊ ಟ್ಯಾನ್ 45 ಡಿಗ್ರಿ ಪ್ಲಸ್ ಟ್ಯಾನ್ ಎ ಬೈ 1 ಮೈನಸ್ ಟ್ಯಾನ್ 45 ಡಿಗ್ರಿ ಇಂಟು ಟ್ಯಾನ್ ಎ. ದೆನ್ ಟ್ಯಾನ್ 45 ಡಿಗ್ರಿಗೆ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ವಿ. ಸಿಂಪ್ಲಿಫೈ ಮಾಡಿದ್ರೆ ನಮಗೇನ್ ಬಂತು, 1 ಪ್ಲಸ್ ಟ್ಯಾನ್ ಎ ಬೈ 1 ಮೈನಸ್ ಟ್ಯಾನ್ ಎ ಬಂತು. ಅಲ್ಲಿವರೆಗೂ ಪ್ರೀವಿಯಸ್ ಪ್ರಾಬ್ಲಮ್. ಬಟ್ ನಮ್ಗೆ ಇಲ್ಲಿ ಆನ್ಸರ್ ಏನ್ ಕೇಳಿದ್ದಾರೆ, ದೇ ಆರ್ ಆಸ್ಕಿಂಗ್ ಟು ಶೋ ಕಾಸ್ ಎ ಪ್ಲಸ್ ಸೈನ್ ಎ ಕಾಸ್ ಎ ಮೈನಸ್ ಸೈನ್ ಎ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ದೇ ಆರ್ ಆಸ್ಕಿಂಗ್ ಟು ಪ್ರೂವ್ ದಟ್ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಮೈನಸ್ ಸೈನ್ ಎ. ಹಾಗಾಗಿ ನಾವೇನ್ ಮಾಡ್ತೀವಿ, ವಿ ನೋ ದಟ್ ಟ್ಯಾನ್ ಥೀಟಾ ಫಾರ್ಮುಲಾ ಏನು, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಅದೊಂದೇ ಗೊತ್ತಿರೋದು ನಮಗೆ ಈಗ ಸದ್ಯಕ್ಕೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಫಾರ್ಮುಲಾ ಇದೆ. ಸೊ ಇಲ್ಲಿ ಟ್ಯಾನ್ ಎ ಜಾಗದಲ್ಲಿ ವಿ ವಿಲ್ ರೈಟ್ ಸೈನ್ ಎ ಬೈ ಕಾಸ್ ಎ. ಕೆಳಗಡೆ ಕೂಡ ಟ್ಯಾನ್ ಎ ಜಾಗದಲ್ಲಿ ಸೈನ್ ಎ ಬೈ ಕಾಸ್ ಎ ಬರ್ಕೊಂಡಿದ್ದೀವಿ. ಓಕೆ, ಸೊ ಟ್ಯಾನ್ ಥೀಟಾ ಇಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಎ ಥೀಟಾ ಜಾಗದಲ್ಲಿ ಎ ಇರೋದ್ರಿಂದ ಟ್ಯಾನ್ ಎ ಅಂದ್ರೆ ಇಟ್ ಈಸ್ ಸೈನ್ ಎ ಬೈ ಕಾಸ್ ಎ. ದೆನ್ ಟ್ಯಾನ್ ಬಿ ಅಂದ್ರೆ ಇಟ್ ಈಸ್, ಇಲ್ಲೂ ಕೂಡ ಟ್ಯಾನ್ ಎ ಅಂದ್ರೆ ಸೈನ್ ಎ ಬೈ ಕಾಸ್ ಎ. ಅದನ್ನು ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. ದೆನ್ ವಿ ಹ್ಯಾವ್ ಟು ಟೇಕ್ ಎಲ್ಸಿಯಂ. ಹೌ ಕ್ಯಾನ್ ವಿ ಟೇಕ್ ಎಲ್ಸಿಯಂ? ಇಲ್ಲಿ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಇದೆ, ಇಲ್ಲಿ ಮಾತ್ರ ಡಿವೈಡೆಡ್ ಬೈ ಕಾಸ್ ಎ. ಇಲ್ಲೇನು ಇಲ್ಲ ಅಂದ್ರೆ 1. ಆಸ್ ಯೂಶುವಲ್ ಎರಡು ಡಿಫರೆಂಟ್ ಟರ್ಮ್ಸ್ ಇದ್ದಾಗ ಅವನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಕಾಸ್ ಎ ಇಂಟು 1, ದಟ್ ಈಸ್ ಕಾಸ್ ಎ ವಿಲ್ ಬಿ ದ ಎಲ್ಸಿಯಂ. ದೆನ್ ಎರಡು ಡಿಫರೆಂಟ್ ಟರ್ಮ್ ಇದ್ದಾಗ ಏನ್ ಮಾಡಬಹುದು, ಡೈರೆಕ್ಟ್ ಆಗಿ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಾಕು. ಸೊ ಕಾಸ್ ಎ ಇಂಟು 1, ದಟ್ ಈಸ್ ಕಾಸ್ ಎ, plus sin a into 1, that is sin a. So that is the thing we got here, cos a plus sin a divided by cos a. Then similarly 1 minus sin a by cos a, again illenu illa andre 1 ide. So cos a into 1, that is cos a barkoltivi. Then cos a into 1 ikade multiply madidre cos a minus 1 into sin a, that is sin a. So cos a minus sin a divided by cos a ಆಗುತ್ತೆ. cos a minus sin a divided by cos a ಅದು ಬಂದಿದೆ. ಆಸ್ ಯೂಶುವಲ್ ಇಲ್ಲಿ ಇದು ಡಿನಾಮಿನೇಟರ್ ಅಲ್ಲಿ ಇದೆ, ಇಲ್ಲಿ ಇದು ಡಿನಾಮಿನೇಟರ್ ಅಲ್ಲಿ ಇದೆ. ಸೊ ಎರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ಇಸ್ ದ ರಿಮೈನಿಂಗ್ ಥಿಂಗ್? ಮೇಲ್ಗಡೆ cos a plus sin a, ಕೆಳಗಡೆ cos a minus sin a. So therefore the value of tan 45 degree plus a is equal to cos a plus sin a by cos a minus sin a, and that is the required RHS. Okay, so simple. ಇಲ್ಲಿವರೆಗೂ ಸೇಮ್ ಇದೆ. ಜಸ್ಟ್ ಅನ್ನೋದಾದ್ಮೇಲೆ ಟ್ಯಾನ್ ಎ ಜಾಗದಲ್ಲಿ ಸೈನ್ ಎ ಬೈ ಕಾಸ್ ಎ ತಗೊಳ್ಳಿ, ಎಲ್ಸಿಎಂ ತಗೊಳ್ಳಿ, ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದ ಆನ್ಸರ್. ದೆನ್ ಸೇಮ್ ಇನ್ನೊಂದು ಫಾರ್ಮುಲಾ ಪ್ರಾಬ್ಲಮ್ ಹೇಳಿದ್ವಲ್ಲ, ಯಾವ್ದು, ಟ್ಯಾನ್ ಆಫ್ 45 ಡಿಗ್ರಿ ಮೈನಸ್ ಎ ತಗೊಂಡ್ರೆ ಇದೇ ಪ್ರಾಬ್ಲಮ್ ಉಲ್ಟಾ ಆಗತ್ತೆ. ಏನಾಗತ್ತೆ, ಕಾಸ್ ಎ ಮೈನಸ್ ಸೈನ್ ಎ ಬೈ ಕಾಸ್ ಎ ಪ್ಲಸ್ ಸೈನ್ ಎ. ಸಿ, ಒಂದೇ ಪ್ರಾಬ್ಲಮ್ ಅಲ್ಲಿ ಎರಡೇ ಟೈಪ್ ಅಲ್ಲಿ ಬರ್ತಿದೆ. ಸೊ ಅಲ್ಲಿಗೆ ನಾವು ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ 4 ತರ ಕೇಳೋ ಚಾನ್ಸಸ್ ಇದೆ. ಆಯ್ತಾ? ಸೊ ದ ಸೇಮ್ ಥಿಂಗ್ ಇಲ್ಲಿವರೆಗೂ ಸೇಮ್. ಟ್ಯಾನ್ ಎ ಜಾಗದಲ್ಲಿ ಸೈನ್ ಎ ಬೈ ಕಾಸ್ ಎ, ಇಲ್ಲೂ ಸೈನ್ ಎ ಬೈ ಕಾಸ್ ಎ. ಕಾಸ್ ಎ ಎಲ್ಸಿಎಂ ತಗೊಂಡ್ರೆ ಮೇಲೆ ಕಾಸ್ ಎ ಪ್ಲಸ್ ಸೈನ್ ಎ ಉಳಿಯುತ್ತೆ, ಕೆಳಗಡೆ ಎಲ್ಸಿಎಂ ಕಾಸ್ ಎ ತಗೊಂಡ್ರೆ ಕಾಸ್ ಎ ಮೈನಸ್ ಸೈನ್ ಎ ಉಳಿಯುತ್ತೆ. ಸೊ ಕಾಸ್ ಎ ಕ್ಯಾನ್ಸಲ್ ಆದ್ರೆ ವಿ ಗೆಟ್ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಮೈನಸ್ ಸೈನ್ ಎ, and that is the required RHS. Now we are going for another one here. So tan of 69, show that tan 69 plus tan 66 divided by 1 minus tan 69, tan 66 equal to minus 1. We have to prove this value is minus 1. ಈಗ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಇದು. tan a plus tan b by 1 minus tan a tan b ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ವಿ ಹ್ಯಾವ್ ಟೇಕನ್ LHS ಫಸ್ಟ್ ಬರ್ಕೊಳ್ತೀವಿ. ಸೊ LHS ನಿಮಗೆ ನೋಡಿದ ತಕ್ಷಣ ಅರ್ಥ ಆಗ್ತಿದೆ. ಇಟ್ ಈಸ್ ಇಲ್ಲಿ ಎ ಅಂದ್ರೆ 69, ಬಿ ಅಂದ್ರೆ 66, again a is 69, b is 66. So it is of the form tan a plus tan b by 1 minus tan a tan b. And ಅದಕ್ಕೆ ನಮಗೆ ಫಾರ್ಮುಲಾ ಗೊತ್ತಿದೆ, tan a plus tan b
by 1 minus tan A tan B. Formula ಏನದು tan of A plus B. Okay, so that is the formula for that one. Tan A plus tan B by 1 minus tan A tan B. Andre that formula is tan of A plus B. Okay, so therefore ಇಲ್ಲಿ what is the place in the place of A ಎಷ್ಟಿದೆ ಇಲ್ಲಿ A ಇಲ್ಲಿ 69 ಡಿಗ್ರಿ ಇದೆ, B ಜಾಗದಲ್ಲಿ ಏನಿದೆ 66 ಡಿಗ್ರಿ ಇದೆ. ಸೊ ಇಲ್ಲಿ ಇದನ್ನ ನಾವು tan of 69 plus 66 ಅಂತ ಬರ್ಕೊಳ್ತೀವಿ by using this formula. It is of the form tan A plus tan B by 1 minus tan A tan B ಇದೆ. A ಜಾಗದಲ್ಲಿ 69, B ಜಾಗದಲ್ಲಿ 66 ಇದೆ. So tan of A plus B ಅಂದ್ರೆ, so in the place of A we have 69, in the place of B we have 66. So therefore tan of 69 plus 66 is tan 135 degree. So tan 69 plus 66 degree is tan of 135 degree ಆಯ್ತು. And you know how to solve this tan 135 by using allied angles concept. So 130 degree ಅನ್ನ 180 degree minus 45 degree ಅಂತ ಬರ್ಕೋಬಹುದು. So 180 degree minus 45 degree that comes in second quadrant. Second quadrant ಅಲ್ಲಿ tan is negative. So minus tan 45. Tan ಯಾಕೆ ಉಳ್ಕೊಂತು 180 degree ಇರೋದ್ರಿಂದ tan ಉಳ್ಕೊಂಡಿದೆ. So tan 180 minus 45 is minus tan 45, and you know the value of tan 45, that is 1. Therefore minus tan 45 is minus 1, and that is the required RHS. Very simple. Okay, so tan 69 degree plus tan 66 degree minus divided by 1 minus tan 69 degree into tan 66 degree ಹಾಕಿದ್ರೆ then it is of the form tan of A plus B. So A ಜಾಗದಲ್ಲಿ 69, B ಜಾಗದಲ್ಲಿ 66 ಹಾಕೊಳ್ಳಿ. 69 plus 66 is 135 degree. So 135 degree ಅನ್ನ ನಾವು 180 minus 45 allied angles concept ಯೂಸ್ ಮಾಡ್ತೀವಿ. So second quadrant ಅಲ್ಲಿ tan negative, so minus tan 45 ಆಗುತ್ತೆ, that is minus 1. So ಈ ಟೈಪ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಬೇಕಾದ್ರೂ ಕೊಡಬಹುದು. ದಿಸ್ ಇಸ್ ದ ಕಾನ್ಸೆಪ್ಟ್. ಬಟ್ ಈ ಟೈಪ್ ಅಲ್ಲಿ 69 ಜಾಗದಲ್ಲಿ ಬೇರೆ ಕೊಡಬಹುದು, 60 30 ಕೊಡಬಹುದು ಆಯ್ತಾ. ಇಲ್ಲಿ ಪ್ಲಸ್ ಬದಲು ಮೈನಸ್ ಕೊಡಬಹುದು, ಏನ್ ಬೇಕಾದ್ರೂ ಕೊಡಬಹುದು. ಬಟ್ ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್, ಈ ಟೈಪ್ ಅಲ್ಲಿ ಬರಬಹುದು ಅಷ್ಟೇನೆ. ಸೊ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರಾಬ್ಲಮ್ ಅಲ್ಲ. ಯಾಕೆ ಪ್ರಾಬ್ಲಮ್ ಹೇಗ್ ಬೇಕಾದ್ರೂ ಚೇಂಜ್ ಆಗ್ಬಹುದು, ಬಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, ನೌ ವಿ ಆರ್ ಪ್ರೂವಿಂಗ್ ದಟ್ cos 17 degree plus sin 17 degree by cos 17 degree minus sin 17 degree is equal to tan 62. We have to prove that cos 17 degree plus sin 17 degree divided by cos 17 degree minus sin 17 degree equal to tan 62 degree anta prove ಮಾಡಿ ಅಂತ ಹೇಳಿದ್ದಾರೆ. Okay, they are asking to prove this one tan 62 degree. ನಾವು ಈಗಿನ ಒಂದು ಫಾರ್ಮುಲಾ ಮಾಡಿದ್ವಿ, ಏನು tan of 45 degree plus a. ಏನ್ ಫಾರ್ಮುಲಾ ಅದಕ್ಕೆ? tan 45 degree plus a is equal to cos a plus sin a by cos a minus sin a. ಈ ಫಾರ್ಮುಲಾ ಪ್ರೂವ್ ಮಾಡಿದ್ವಿ ಈಗಿನ ಮುಂಚೆ ಪ್ರಾಬ್ಲಮ್ ಅಲ್ಲಿ. ಸೊ ಸೇಮ್ ಇದೇ ಟೈಪ್ ಅಲ್ಲೇ ಇದೆ. ಎ ಜಾಗದಲ್ಲಿ ಎಲ್ಲಾ ಕಡೆ ಏನಿದೆ 17 ಡಿಗ್ರಿ ಇದೆ ಅಷ್ಟೇ. ಎ ಇಸ್ ಈಕ್ವಲ್ ಟು 17 ಡಿಗ್ರಿ ಇದೆ. ಆ 17 ಡಿಗ್ರಿನ ಈ ಫಾರ್ಮುಲಾದಲ್ಲಿ ಹಾಕಿದ್ರೆ ದಟ್ ಈಸ್ tan of 45 degree plus 17 degree. So 45 plus 17 is how much? Tan of 62 degree. That's it. ಡೈರೆಕ್ಟ್ ಆಗಿ ಬರುತ್ತೆ. ಓಕೆ, ಆದ್ರೆ ಈ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಆಗ ಈ ಸ್ಟೆಪ್ ಹೋಗ್ಬೇಕಾಗತ್ತೆ. ಈ ಟೈಪ್ ಅಲ್ಲಿ ಈ ಫಾರ್ಮುಲಾ ಗೊತ್ತಿದ್ರೆ ಓಕೆ, tan 45 degree plus a is equal to cos a plus sin a by cos a minus sin a ಗೊತ್ತಿದೆ. ಇಲ್ಲಿ a ಜಾಗದಲ್ಲಿ 17 ಡಿಗ್ರಿ ಇರೋದ್ರಿಂದ tan of 45 plus 17 ಅಂತ ಬರ್ಕೊಳ್ತೀವಿ, ದಟ್ ಇಸ್ 62. ಗೊತ್ತಿಲ್ಲ ಅಂದಾಗ ಏನ್ ಮಾಡ್ಬೇಕು? We have to convert this one to 1 plus tan a by 1 minus tan a ಫಾರ್ಮ್ ಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಡಿವೈಡ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ cos 17. ಯಾಕೆ cos 17? ಇಲ್ಲಿ 1 ಬರಬೇಕು, 1 ಪ್ಲಸ್ tan a ಅಲ್ವಾ. ಇಲ್ಲಿ 1 ಆಗ್ಬೇಕು ಅಂದ್ರೆ ಡಿವೈಡ್ ಬೈ cos 17, ಇಲ್ಲಿ 1 ಆಗ್ಬೇಕು ಅಂದ್ರೆ ಡಿವೈಡ್ ಬೈ cos 17. ಅವೆರಡನ್ನ ಮಾತ್ರ ಡಿವೈಡ್ ಮಾಡಿ ಬಿಡ್ಲಿಕ್ಕೆ ಆಗಲ್ಲ. ಸೊ ವಿ ಹ್ಯಾವ್ ಟು ಡಿವೈಡ್ ಹೋಲ್ ನ್ಯೂಮರೇಟರ್ ಡಿನಾಮಿನೇಟರ್ ಬೈ cos 17 ಡಿಗ್ರಿ. ಸೊ ಆ ತರ ಡಿವೈಡ್ ಮಾಡಿದೀವಿ. So cos 17 by cos 17 plus sin 17 by cos 17 whole divided by again cos 17 by cos 17 minus sin 17 by cos 17. So ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗುತ್ತೆ. So we get 1 and here also 1. Then what is sin theta by cos theta? That is tan theta. Sin theta by cos theta is tan theta. So sin 17 degree by cos 17 degree is
tan 17 degree. Similarly here sin 17 degree by cos 17 degree is tan 17 degree. So what you got this one? 1 plus tan A by 1 minus tan A. Since 1 plus tan A by 1 minus tan A is equal to what? Tan of 45 degree plus A. That is the formula we know. Tan of 45 degree plus A. ಹಾಗಾಗಿ ಇಲ್ಲಿ 1 plus A ಜಾಗದಲ್ಲಿ ಎಷ್ಟಿದೆ? 17 ಡಿಗ್ರಿ ಇದೆ. ಇಲ್ಲೂ ಕೂಡ A ಜಾಗದಲ್ಲಿ 17 ಡಿಗ್ರಿ ಇದೆ. ಹಾಗಾಗಿ ಇಲ್ಲಿ A ಜಾಗದಲ್ಲಿ 17 ಡಿಗ್ರಿಯನ್ನ ಬರ್ಕೊಳ್ತೀವಿ. So tan of 45 degree plus 17 degree, that is tan 62 degree. And that is the required RHS. That is a very simple one. By using tan of 45 degree plus A is equal to 1 plus tan A by 1 minus tan A formula. Adu tumba simple ide. Okay. Now we have another one. Prove that cos of A plus B into cos of A minus B equal to cos square A minus sin square B. ಈ ಟೈಪ್ ಅಲ್ಲಿ ಎರಡು ಬರ್ತಾವು. ಮತ್ತ ಎರಡು ಮೂರಾದ್ರೂ ಬರಿಬಹುದು. sin of A plus B into sin of A minus B ಅದನ್ನು ಮಾಡಬಹುದು. Then sin of A plus B into cos of A minus B ಮಾಡಬಹುದು. Then cos of A plus B into sin of A minus B. ಅಲ್ಲಿ 4 ಫಾರ್ಮುಲಾ ಬರ್ತಾವು. ಬಟ್ ನಾವು ತೋರಿಸೋದು ಒಂದೇ ಇದೇ ಮೆಥಡ್ ಅಲ್ಲಿ ತೋರಿಸ್ತೀವಿ. ಅವ್ರು ಏನ್ ಆನ್ಸರ್ ಕೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. So they are given that prove that cos of A plus B into cos of A minus B is equal to cos square A minus sin square B prove ಮಾಡ್ಲಿಕ್ಕೆ ಕೇಳಿದ್ದಾರೆ. So we have taken here LHS cos of A plus B into cos of A minus B. Formulas ಗೊತ್ತಿದೆ ಅಲ್ವಾ ನಿಮಗೆ? What is the formulas? Compound angle formula ನಿಮಗೆ ಗೊತ್ತಿರೋದು. Cos of A plus B formula is cos of A plus B formula is cos A cos B minus sin A sin B. Then what is the formula for cos of A minus B? That is cos A cos B plus sin A sin B. These two formulas are well known. Cos of A plus B is cos A cos B minus sin A sin B. Then cos of A minus B formula is cos A cos B plus sin A sin B. Okay. Now it is ಯಾವ ಫಾರ್ಮುಲಾ ಇದೆ ಇದು? cos A cos B ಅನ್ನ ನಾನು A ಅಂತ ತಗೊಂಡ್ರೆ, ಇದು sin A sin B ಅನ್ನ B ಅಂತ ತಗೊಂಡ್ರೆ, ಇಲ್ಲೂ ಕೂಡ cos A cos B A ಇದೆ, ಇಲ್ಲೇನಿದೆ B ಇದೆ. ಸೊ ಯಾವ ಫಾರ್ಮಿಗೆ ಬಂತಿಲ್ಲಿ? A minus B, ಇಲ್ಲಿ A plus B. So it will comes to this form A minus B into A plus B. What is A plus B into A minus B? That is A square minus B square. That is the formula. ಅದನ್ನ ನಾವು ಯೂಸ್ ಮಾಡ್ತಿದ್ದೀವಿ. So cos A cos B minus sin A sin B, cos A cos B plus sin A sin B. So this is of the form A minus B. This is of the form A plus B. So A plus B into A minus B is A square minus B square. So A ಅಂದ್ರೇನು? cos A cos B. So cos A cos B whole square ಅಂದ್ರೂ ಒಂದೇ, cos A cos B whole square ಅಂತ ಬರೆಯೋದು ಒಂದೇ, ಅಥವಾ ಅದನ್ನ ನಾವು cos square A cos square B ಬರೆಯೋದು ಒಂದೇ. ಅದನ್ನೇ ನಾವಿಲ್ಲಿ ಬರ್ಕೊಂಡಿದೀವಿ. cos square A cos square B minus B square ಅಂದ್ರೆ again B ಅಂದ್ರೆ ಏನಿದೆ? sin A sin B whole square ಆಗುತ್ತೆ. A square minus B square ಫಾರ್ಮ್ ಅಲ್ಲಿ ಬರೆದ್ರೆ ಆಗ ಇದು sin square A sin square B ಆಗುತ್ತೆ. That's what we have written. cos square A cos square B minus sin square A sin square B ಆಗುತ್ತೆ. ನಾವು ಆನ್ಸರ್ ನೋಡ್ಬೇಕು. ಏನ್ ಬರ್ಬೇಕು ನಮ್ಗೆ ಆನ್ಸರ್? cos square A ಬರಬೇಕು, sin square B ಬರಬೇಕು. ಸೊ cos square A sin square B ಬರಬೇಕು. ಹಾಗಾಗಿ ಈ cos square B ಇರೋ ಹಾಗಿಲ್ಲ, ಆನ್ಸರ್ ಅಲ್ಲಿ ಇಲ್ಲ. ದೆನ್ ಇಲ್ಲಿ sin square A ಆನ್ಸರ್ ಅಲ್ಲಿ ಇಲ್ಲ, ಇವೆರಡೂ ಇಲ್ಲ. ಆನ್ಸರ್ ಅಲ್ಲಿ ಇರೋದೇನು? cos square A sin square B ಮಾತ್ರ, ಇವೆರಡೂ ಇಲ್ಲ. ಹಂಗಂತೇಳಿ ಅವನ್ನ ತೆಗಿಯಕ್ಕಾಗಲ್ಲ ಸುಮ್ನೆ. ಅವಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ. ಸೊ ವಾಟ್ ಇಸ್ ದ ಫಾರ್ಮುಲಾ? ವಿ ನೋ ದಟ್ sin square theta plus cos square theta equal to 1. ಗೊತ್ತಿದೆ ಅಲ್ವಾ ಈ ಫಾರ್ಮುಲಾ? ಸ್ಟ್ಯಾಂಡರ್ಡ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ಲಿ ಫಸ್ಟ್ ಗೆ ಬರೋದು sin square theta plus cos square theta equal to 1. Therefore cos square theta ಅಂದ್ರೆ ನಾವೇನಂತ ಬರೀಬಹುದು? 1 minus sin square theta ಬರೀಬಹುದು. ಅದೇ ರೀತಿ sin square theta ಅಂದ್ರೆ ಏನಂತ ಬರೀಬಹುದು? 1 minus cos square theta ಅಂತ ಬರೀಬಹುದು. By using that formula we know that sin square A plus cos square A equal to 1. Therefore cos square A ಅಂದ್ರೆ ಈ sin square A ಈ ಕಡೆ ತಗೊಂಡ್ ಬಂದ್ರೆ it become 1 minus sin square A. ಅದೇ ರೀತಿ sin square A ಬೇಕು ಅಂದ್ರೆ ಈ cos square A ಈ ಕಡೆ ತಗೊಂಡ್ ಬಂದ್ರೆ it become 1 minus cos square A. So similarly cos square B we have written as 1 minus sin square B. Then sin square A we written as 1 minus cos square A. ಅಲ್ಲಿ A B ಏನಿದೆ ಇಂಪಾರ್ಟೆಂಟ್ ಅಲ್ಲ, ಥೀಟಾ. ಥೀಟಾ ಜಾಗದಲ್ಲಿ B ಇದ್ರೆ B ಬರಿತೀವಿ, A ಇದ್ರೆ A ಬರಿತೀವಿ. ಸೊ cos square B ಅನ್ನ 1 minus sin square B ಅಂತ ಬರ್ಕೊಂಡ್ವಿ. ದೆನ್ sin square A ಅನ್ನ 1 minus cos square A ಅಂತ ಬರ್ಕೊಂಡ್ವಿ. ಯಾಕೆ ಬರ್ಕೊಂಡ್ವಿ ಅಂದ್ರೆ
ನಮಗೆ ಉಳಿಬೇಕಾಗಿರೋದು ಎರಡೇ, ಒಂದು ಕಾಸ್ ಸ್ಕ್ವೇರ್ ಎ, ಇನ್ನೊಂದು ಸೈನ್ ಸ್ಕ್ವೇರ್ ಬಿ. ಕಾಸ್ ಸ್ಕ್ವೇರ್ ಬಿ ಸೈನ್ ಸ್ಕ್ವೇರ್ ಎ ಬೇಡ, ಆದ್ರೆ ಅದನ್ನ ವ್ಯಾನಿಶ್ ಮಾಡಬೇಕು. ವ್ಯಾನಿಶ್ ಮಾಡೋದಕ್ಕೋಸ್ಕರ ಕಾಸ್ ಸ್ಕ್ವೇರ್ ಬಿ ಅನ್ನ ಸೈನ್ ಸ್ಕ್ವೇರ್ ಬಿ ಫಾರ್ಮ್ ಅಲ್ಲಿ ಬರ್ಕೊಂಡ್ವಿ, ಸೈನ್ ಸ್ಕ್ವೇರ್ ಎ ಅನ್ನ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಬರ್ಕೊಂಡ್ವಿ, ಎ ಫಾರ್ಮ್ಯಾಟ್ ಅಲ್ಲಿ. ಈಗ ಅದನ್ನ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. So if you simplify this, that is cos square a into 1, cos square a into 1, that is cos square a. Then cos square a into sin square b, that is cos square a sin square b. Then minus 1 into sin square b is minus sin square b. Then minus into minus plus, then cos square a into sin square b. Multiplication aste. Cos square a into 1 cos square a minus cos square a into sin square b. Minus 1 into sin square b is minus sin square b. Minus into minus plus cos square a into sin square b. ಈಗ ಏನಾಗುತ್ತೆ, ಇಲ್ಲಿ ಮೈನಸ್ ಕಾಸ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಬಿ ಇದೆ, ಇಲ್ಲಿ ಪ್ಲಸ್ ಕಾಸ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಬಿ ಇದೆ. Here it is minus cos square a sin square b, ಇಲ್ಲಿ ಪ್ಲಸ್ ಕಾಸ್ ಸ್ಕ್ವೇರ್ ಎ sin square b. ಸೊ ಎರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. Then what is the remaining answer? Remaining is cos square a minus sin square b. That is the required RHS. ಅದೇ ಅವ್ರು ಉಲ್ಟಾ ಕೇಳಿದ್ರು ಅನ್ಕೊಳ್ಳಿ, ಯಾವ ತರ ಪ್ರೂವ್, ಇದನ್ನ ನಾವು ಇನ್ನೊಂದ್ ತರ ಪ್ರೂವ್ ಮಾಡಬಹುದು. ಏನಂತ, cos square b minus sin square a ಅಂತಾನು ಪ್ರೂವ್ ಮಾಡಬಹುದು. We can prove this one. ಆಗ ನೀವೇನ್ ಮಾಡ್ಬೇಕು, cos square b minus sin square a ಅಂದ್ರೆ cos square a ಅನ್ನ 1 minus sin square a ಅಂತ ಬರ್ಕೊಳ್ಳಿ. ಇಲ್ಲಿ sin square b ಅನ್ನ 1 minus cos square b ಅಂತ ಬರ್ಕೊಳ್ಳಿ. ಆಸ್ ಯೂಶುವಲ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗ ಅವಾಗ cos square b minus sin square a ಬರುತ್ತೆ. ಸೇಮ್ ಪ್ರಾಬ್ಲಮ್ ಅವ್ರು ಏನ್ ಆನ್ಸರ್ ಕೇಳ್ತಾರೆ ಅದಕ್ಕೆ ತಕ್ಕನಾಗಿ ನಾವು ಚೇಂಜಸ್ ಮಾಡ್ಬೇಕು. ಇವನ್ ಇದೇ ಟೈಪ್ ಅಲ್ಲಿ 4 ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ. ಅವೆಲ್ಲದನ್ನು ಕೂಡ ಅವ್ರು ಏನ್ ಆನ್ಸರ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕನಾಗಿ ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೇಕು. ಮಾತಾಡ್ತಿರೋದು who is that? Aditya LV. Aditya LV, can you hear? Okay, so cos square a minus sin square b plus cos square a sin square b ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು cos square a minus sin square b. ಸಪೋಸ್ ನೀವು ಹೇಳ್ತೀರಾ, ಇಲ್ಲಿ ನನಗೆ ಇದು ಫಾರ್ಮುಲಾ ಗೊತ್ತಿಲ್ಲ ಸರ್, a plus b into a minus b ಗೊತ್ತಿಲ್ಲ, ಏನ್ ಮಾಡ್ಬೇಕು? ಅಥವಾ ಅದು a plus b into a minus b ಫಾರ್ಮ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಆಗ ನೀವೇನ್ ಮಾಡ್ಬೇಕು, ಒಂದೊಂದನ್ನೇ ಮಲ್ಟಿಪ್ಲೈ ಮಾಡಿ. cos a cos b into cos a cos b, so cos square a cos square b. Then cos a cos b into sin a sin b, so cos ಅದೇನಾಗುತ್ತೆ, cos a cos b sin a sin b. If I suppose write this here, cos a cos b cos a cos b ಅಂದ್ರೆ as usual cos square a cos square b ಬರುತ್ತೆ. Then plus cos a cos b into sin a sin b, ಅದನ್ನ ಹಾಗೆ ಬರ್ಕೊಳ್ತೀವಿ, ಅದನ್ನೇನು ಮಾಡ್ಲಿಕ್ಕೆ ಬರಲ್ಲ. cos a cos b sin a sin b ಮಲ್ಟಿಪ್ಲಿಕೇಶನ್ ಮಾಡಿ ಬರ್ಕೊಳ್ತೀವಿ. ಓಕೆ, ದೆನ್ ಅಗೇನ್ ಮೈನಸ್ sin a sin b ಇಂದ ಇದನ್ನ ಮಲ್ಟಿಪ್ಲೈ ಮಾಡಿ. ಸೊ ವಿ ಗೆಟ್ ಮೈನಸ್ sin a sin b into cos a cos b, ಅದನ್ನ ಹಾಗೆ ಬರ್ಕೊಳ್ತೀವಿ. ದೆನ್ ಮೈನಸ್ ಇಂಟು ಪ್ಲಸ್ ಮೈನಸ್ sin a sin b, ದೆನ್ sin a sin b ಏನಾಗುತ್ತೆ, ಅದು sin square a sin square b ಆಗುತ್ತೆ. ಈಗ ಇಲ್ಲಿ ನೋಡಿ, ಪ್ಲಸ್ cos a cos b sin a sin b, ಇಲ್ಲಿ sin a sin b cos a cos b ಮಲ್ಟಿಪ್ಲಿಕೇಶನ್ ಇಂದ ಎರಡೂ ಒಂದೇ ಆಗತ್ತೆ. ಸೊ ಇವೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗತ್ತೆ. ಆಗ ಉಳಿಯೋದು ಮತ್ತೆ cos square a cos square b ಮೈನಸ್ sin square a sin square b ನೇ ಉಳಿಯುತ್ತೆ. ಓಕೆ, ಸೊ ನೀವು ಇದನ್ನ ಫಸ್ಟ್ ಈ cos a cos b ಇಂದ ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ದೆನ್ ಈ ಮೈನಸ್ sin a sin b ಇಂದ ಇವೆರಡನ್ನ ಮಲ್ಟಿಪ್ಲೈ ಮಾಡಿ, ಸಿಂಪ್ಲಿಫೈ ಮಾಡಿ, ಅಗೇನ್ ಇಟ್ ವಿಲ್ ಕಮ್ ಟು ದಿಸ್ ಒನ್ ಓನ್ಲಿ, cos square a cos square b ಮೈನಸ್ sin square a sin square b. ಅದಾದ್ಮೇಲೆ cos square b ನಮಗೆ ಆನ್ಸರ್ ಅಲ್ಲಿ ಇಲ್ಲ, sin square a ನಮಗೆ ಆನ್ಸರ್ ಅಲ್ಲಿ ಇಲ್ಲ. ಸೊ cos square b ಅನ್ನ ನಾವು 1 minus sin square b ಬರ್ಕೊಳ್ತೀವಿ, sin square a ಅನ್ನ 1 minus cos square a ಬರ್ಕೊಳ್ತೀವಿ. ಸಿಂಪ್ಲಿಫೈ ಮಾಡಿದ್ರೆ we get the required solution. And we have another problem here. Prove that sin 2a by sin a minus cos 2a by cos a equal to secant a. ನಿಮ್ಗೆ ಇಲ್ಲಿ ಯಾವುದು sin 2a ಫಾರ್ಮುಲಾ ಗೊತ್ತಿಲ್ಲ, cos 2a ಫಾರ್ಮುಲಾ ಗೊತ್ತಿಲ್ಲ, ಏನಿಲ್ಲ. ಜಸ್ಟ್ ಟೇಕ್ LCM. LCM ತಗೊಂಡ್ರೆ ಏನಾಗುತ್ತೆ, ಇಲ್ಲಿ sin a into cos a will be the LCM. Then cos a ಈ ಕಡೆ ಮಲ್ಟಿಪ್ಲೈ ಮಾಡಿ, sin a ಈ ಕಡೆ ಮಲ್ಟಿಪ್ಲೈ ಮಾಡಿ. So sin 2a into cos a, then minus cos 2a into sin a divided by sin a cos a ಉಳಿಯಿತು. Hope you understood. sin 2a by sin a minus cos 2a by cos a, ಅದು LHS ಇದೆ, ಬರ್ಕೊಂಡಿದ್ದೀನಿ. Then what is the LCM? sin a into cos a is the LCM. ಅದನ್ನ ತಗೊಂಡಾಗ ಎರಡು ಡಿಫರೆಂಟ್ ಇರೋದ್ರಿಂದ ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, ಇದನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ.
So what it becomes? Sin 2a cos a minus cos 2a sin a divided by sin a cos a. Then idu yav format alli ide? It is of the form sin a cos b minus cos a sin b. Yav form alli ide? It is in the form sin a cos b minus cos a sin b format alli ide. ಅದಕ್ಕೆ ಫಾರ್ಮುಲಾ ಏನು? sin of a minus b ಗೊತ್ತಿರಬೇಕು. sin of a minus b ಅಂದ್ರೆ a ಜಾಗದಲ್ಲಿ 2a ಎಕ್ಸ್ಕ್ಯೂಸ್ ಮೀ b ಜಾಗದಲ್ಲಿ a ಜಾಗದಲ್ಲಿ 2a b ಜಾಗದಲ್ಲಿ a ಇದೆ. ಸೊ sin of a minus b ಅಂದ್ರೆ 2a minus a. ಸೊ ವಾಟ್ ಇಸ್ sin of 2a minus a? ದಟ್ ಇಸ್ sin a. 2a minus a ಅಂದ್ರೆ sin a ಆಗುತ್ತೆ. ಕೆಳಗಡೆ ಆಸ್ ಯೂಶುವಲ್ sin a cos a ಇರುತ್ತೆ. ಸೊ sin a ಕ್ಯಾನ್ಸಲ್ ಆದ್ರೆ it remains with 1 by cos a. Then what is 1 by cos theta? That is secant theta. Okay, 1 by cos theta is secant theta. So sin of 2a cos a minus cos 2a sin a ide. It is of the form sin a cos b minus cos a sin b. ಅದನ್ನ ನಾವು sin of a minus b ಫಾರ್ಮುಲಾಕ್ಕೆ ಬರ್ಕೊಂಡ್ರೆ a ಜಾಗದಲ್ಲಿ 2a b ಜಾಗದಲ್ಲಿ a ಇದೆ. ಸೊ sin of 2a minus a ಅಂದ್ರೆ sin a ಆಗುತ್ತೆ. sin a ಕ್ಯಾನ್ಸಲ್ ಆದ್ರೆ 1 by cos a ಉಳಿಯುತ್ತೆ. So what is 1 by cos theta? That is secant theta. So that is the required RHS. That is also very simple one. Okay. And we have another one here. If sin a is equal to 5 by 13 and sin b is equal to 3 by 5, where a and b are acute angles, then find the value of sin of a plus b. Okay. Now sin of a plus b value find out ಮಾಡಬೇಕು. Sin of a plus b value formula ಏನು? Sin of a plus b formula is sin a cos b plus cos a sin b. That is the formula for sin of a plus b. Then sin a ಕೊಟ್ಟಿದ್ದಾರೆ, sin b ಕೊಟ್ಟಿದ್ದಾರೆ, cos b ಕೊಟ್ಟಿಲ್ಲ, cos a ಕೊಟ್ಟಿಲ್ಲ. ಫಸ್ಟ್ ಅವನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಯಾವ ಫಾರ್ಮುಲಾ ಯೂಸ್ ಮಾಡಿ? ವಿ ನೋ ದಟ್. ಯಾವ ಫಾರ್ಮುಲಾ ಗೊತ್ತಿರೋದು ನಮಗೆ? sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಸದ್ಯಕ್ಕೆ ಇದೊಂದೇ ಗೊತ್ತಿರೋದು ನಮಗೆ. ದೆನ್ ನನಗೆ cos b ಬೇಕಲ್ವಾ? ಸೊ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಈ sin ಸ್ಕ್ವೇರ್ ಥೀಟಾ ಈ ಕಡೆ ತಗೊಂಡ್ ಬನ್ನಿ. ಇಟ್ ಬಿಕಮ್ 1 ಮೈನಸ್ sin ಸ್ಕ್ವೇರ್ ಥೀಟಾ. ನನಗೆ cos ಥೀಟಾ ಬೇಕು. ಎರಡು ಕಡೆ ಸ್ಕ್ವೇರ್ ಅಪ್ಲೈ ಮಾಡಿ. ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಸೊ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ cos ಥೀಟಾ ಇಸ್ ಈಕ್ವಲ್ ಟು ರೂಟ್ ಆಫ್ ಯಾರು ಅದು ಆದಿತ್ಯ ಮಧ್ಯದಲ್ಲಿ ಮಾತಾಡೋದೇ ಮೈಕ್ ಆಫ್ ಮಾಡು ಆದಿತ್ಯ. ಆಫ್ ಯುವರ್ ಮೈಕ್. So sin square theta plus cos square theta equal to 1. That is cos square theta is equal to 1 minus sin square theta. Therefore, ಎರಡು ಕಡೆ ರೂಟ್ ತಗೊಂಡ್ರೆ it become cos theta is equal to root of 1 minus sin square theta. Cos theta is equal to root of 1 minus sin square theta ಆಗುತ್ತೆ. So based on that, ಆ ಫಾರ್ಮುಲಾ ಮೇಲೆ cos a is equal to root of 1 minus sin square a. Similarly, cos b is equal to 1 minus sin square b. ಯಾಕೆಂದ್ರೆ ಅವರು sin square a ಕೊಟ್ಟಿದ್ದಾರೆ, sin square b ಕೊಟ್ಟಿದ್ದಾರೆ. So cos a is equal to root of 1 minus sin square a. Cos b is equal to root of 1 minus sin square b. Formula use ಮಾಡಿ simplify ಮಾಡಿ. What is they are given? Sin a 5 by 13. So sin square a ಅಂತಂದ್ರೆ 5 by 13 whole square ಅಲ್ವಾ? What is 5 square? 25. What is 13 square? 169. Okay. Then 5 by 13 whole square ಅಂದ್ರೆ 25 by 169 ಆಯ್ತು. LCM ತಗೊಳ್ಳಿ. LCM is 169. So 169 into 1, that is 169 minus 25. So 169 minus 25 ಏನಾಗುತ್ತೆ? 144 and ಕೆಳಗಡೆ 169 ಇರುತ್ತೆ. ರೂಟ್ 144 ಸ್ಕ್ವೇರ್ ರೂಟ್ ಆಫ್ 144 ನೀವು ಹೊಡೆದ್ರೆ ಅದು 12 ಬರುತ್ತೆ. ಯಾಕೆಂದ್ರೆ ಸ್ಕ್ವೇರ್ ರೂಟ್ ಆಫ್ 144 ಅನ್ನ ನಾವು 12 ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. ಸೊ 12 ಸ್ಕ್ವೇರ್ ರೂಟ್ ಹಾಕೊಂಡಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 12 ಬರುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 144 is 12. Square root of 169 is 13. Similarly, cos b ಬೇಕು. We have taken root of 1 minus sin square b. Again, sin b ಏನು ಕೊಟ್ಟಿದ್ದಾರೆ? 3 by 5. So sin square b ಅಂದ್ರೆ 3 by 5 whole square. So 3 square ಅಂದ್ರೆ 9. b square ಅಂದ್ರೆ 5 square, that is 25. Then take LCM is 25. 25 into 1 is 25 minus 9 by 25 ಆಗುತ್ತೆ. 25 minus 9 is 16 by 25. And you know that root of 16, square root of 16 is 4 and square root of 25 is 5. So ನಮಗೆ cos a 12 by 13 ಬಂತು, cos b 4 by 5 ಬಂತು, and they are given sin a 5 by 13, sin b 3 by 5.
just substitute that one in sin of a plus b formula. ನಾವು sin of a plus b ಕಂಡುಹಿಡಿಯಬೇಕಾಗಿರೋದು. So sin of a plus b equal to sin a cos b plus cos a sin b, and sin a we have given sin a ಕೊಟ್ಟಿದ್ದೀವಿ 5/13, cos b ನಾವು ಕಂಡುಹಿಡಿದಿದ್ದೀವಿ 4/5, cos a ನಾವು ಕಂಡುಹಿಡಿದಿದ್ದೀವಿ 12/13, sin b ಅವ್ರು ಕೊಟ್ಟಿದ್ದಾರೆ 3/5. ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, ಮೇಲ್ಗಡೆ 5 into 4 20, ಕೆಳಗಡೆ 13 into 5 65, then 12 into 3 36, 13 into 5 65. then ಎರಡಕ್ಕೂ LCM ಕಾಮನ್ ಆಗೋದ್ರಿಂದ ವಾಟ್ ಯು ಗೆಟ್ ಹಿಯರ್ 65 ಕಾಮನ್ LCM ಆಗುತ್ತೆ, ಮೇಲ್ಗಡೆ 20 plus 36 ಉಳಿಯುತ್ತೆ. So 20 plus 36 is 56/65. So that is the required solution. So really sin of a plus b ಕೇಳಬಹುದು, ಇದೇ ತರ cos of a plus b ಕೇಳಬಹುದು, ಇದೇ ತರ tan of a plus b ಕೂಡ ಇದೇ ತರ ಕೇಳಬಹುದು. ಇಲ್ಲಿ sin a cos a ಕೊಟ್ಟಿದ್ದಾರೆ, sin b cos b, sin a cos b sin b ಕೊಟ್ಟಿದ್ದಾರೆ, cos a cos b ಫೈಂಡ್ ಔಟ್ ಮಾಡಿದ್ವಿ. ಕೆಲವೊಂದರಲ್ಲಿ cos a cos b ಕೊಡ್ತಾರೆ, sin a sin b ಫೈಂಡ್ ಔಟ್ ಮಾಡಬೇಕಾಗತ್ತೆ, ಬಟ್ ದ ಮೆಥಡ್ ವಿಲ್ ಬಿ ಸೇಮ್. ದೆನ್ tan of a plus b ಕೇಳಿದ್ರೆ tan a tan b ಕೊಡ್ತಾರೆ, you have to find tan of a plus b. So by using these formulas we have to find those values. Okay, and I have given some assignment problems here. I will share it. ಇವೆಲ್ಲದನ್ನು ಕೂಡ ನಾನು ನೋಟ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಇಲ್ಲಿ ನೋಡಿ sin of a plus b, sin of a plus b, cos of a minus b, secant a minus b ಕಂಡುಹಿಡಿಯಲಿಕ್ಕೆ ಕೇಳಿದ್ದೀವಿ. ವೆರಿ ಸಿಂಪಲ್ ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿದ್ದೀವಿ. ಓಕೆ, now we go for multiple choice question here. The value of tan 23 plus tan 22 by 1 minus tan 23 tan 22. ಯಾವ ಫಾರ್ಮಲ್ ಇದೆ ಇದು? tan of a plus b ಫಾರ್ಮುಲಾ ಟೈಪ್ ಅಲ್ಲಿ ಇದೆ. ಸೊ tan of a plus b ಫಾರ್ಮುಲಾ ಅಂದಾಗ, ಸೊ ದಟ್ ಈಸ್ a ಜಾಗದಲ್ಲಿ, that is tan of a ಜಾಗದಲ್ಲಿ 23, b ಜಾಗದಲ್ಲಿ 22 ಇದೆ. So tan of 23 plus 22, that is tan 45 degree. What is the value of tan 45? 1. So that is this one. So therefore the right answer is option A. ಇದು ಕೊಟ್ಟಿರೋದು tan a plus tan b by 1 minus tan a tan b ಫಾರ್ಮಲ್ ಇತ್ತು. ಅದಕ್ಕೆ ಅದನ್ನ tan of a plus b ಅಂತ ಬರ್ಕೊಂಡೆ. a ಅಂದ್ರೆ 23, b ಅಂದ್ರೆ 22. So we get tan 45, that is 1. Then the value of sin 70 cos 10 minus cos 70 sin 10. ಯಾವ ಫಾರ್ಮಲ್ ಇದೆ ಇದು? sin a cos b minus cos a sin b. What is the formula for sin a cos b minus cos a sin b? ಮಧ್ಯದಲ್ಲಿ ಮೈನಸ್ ಇರೋದ್ರಿಂದ it is sin of a minus b, right? a ಜಾಗದಲ್ಲಿ ಎಷ್ಟಿದೆ? 70. a is 70, b is 10. So a is 70 minus b is 10. Sin of 70 minus 10 is sin 60. What is the value of sin 60? Root 3/2. So that is option C. So that is the required solution, option C. So we just summarize the things we have discussed in this session. So in this session we discussed about compound angles, addition formula, subtraction formula, simple problems, assignment problems, and multiple choice questions. And in the next session we are going to discuss about trigonometric ratios of multiple angles, simple problems on multiple angles, assignment questions, and multiple choice questions. So that is it from the session. Thank you for watching this session. Thank you very much.